ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿ ಡಿಜಿಟಲ್ನ ವಿಶೇಷ ಸಂವಾದ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. T20 ವಿಶ್ವಕಪ್ 2026 ಅರ್ಧ ದಾರಿಯನ್ನು ಕ್ರಮಿಸಿಕೊಂಡು ಬಂದಿದೆ. ಆದರೆ ಭಾರತ ತಂಡ ಸೆಮಿಫೈನಲ್ನ ಪ್ರವೇಶಿಸುತ್ತಾ ಇಲ್ವಾ ಅನ್ನುವಂತಹ ಗೊಂದಲ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕಾಡತೊಡಗಿದೆ. ಈ ಎಲ್ಲ ವಿಚಾರಗಳ ಕುರಿತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಕ್ರಿಕೆಟ್ ವಿಶ್ಲೇಷಕರು ಹಾಗೂ ಕಾಮೆಂಟೇಟರ್ ಆದಂತಹ ಮತ್ತು ಸ್ವತಃ ಕ್ರಿಕೆಟ್ ಆಟಗಾರರಾದಂತಹ ಪವನ್ ಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ T20 ವಿಶ್ವಕಪ್ಪನ್ನು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಲೀಗ್ ಮಾದರಿಯಲ್ಲಿ ಬಹಳ ಅದ್ಭುತವಾಗಿ ಭಾರತ ತಂಡ ಆಡ್ಕೊಂಡು ಬಂದಿತ್ತು. ಆದರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಬಲಿಷ್ಠ ತಂಡ ಅಂತಲೇ ಹೇಳ್ಬೋದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಎಡವಿದೆ. ಅದಕ್ಕೆ ಭಾರತ ಸೋಲಿಗೆ ಪ್ರಮುಖವಾದಂತಹ ಕಾರಣಗಳೇನು ಅನ್ನೋದು ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ. ಒಂದು ಬೇಸಿಕ್ ಕ್ರಿಕೆಟಲ್ಲಿ ನಾವು ಯಾವಾಗೂ ಗೆಲ್ತೀವಿ ಅನ್ನೋದೇ ಇರುತ್ತೆ. ನಾವು ಚೆನ್ನಾಗಿ ಆಡ್ತೀವಿ ಆಪೋಸಿಷನ್ ಮೇಲೆ ಥಿಂಕೇ ಮಾಡಲ್ಲ. ಬಟ್ ದೇ ಪ್ಲ್ಯಾನ್ ರಿಲಿ ವೆಲ್ ದ್ಯಾನ್ ಇಂಡಿಯಾ. ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಒಂದೇ ಸೋಲಿಸ್ತು ಅಂತ ನನ್ನ ವೇದಿಕೆ. ಇನ್ನೊಂದೇನೆಂದರೆ, ಬೇಸಿಕ್ ಕ್ರಿಕೆಟಲ್ಲಿ ನೀವು ಹೆಂಗೆ ಆಡ್ಕೊಂಬರ್ತೀರಾ, ಹೆಂಗೆ ನೀವು ಗೇಮ್ನ ಸ್ಟ್ರಕ್ಚರ್ ಮಾಡ್ತೀರಾ, ಆಮೇಲೆ ಸೆಲೆಕ್ಷನ್ ವೈಸಲ್ಲಿ ಫಸ್ಟ್ ನಾನು ಹೇಳಬೇಕು ಅಂದರೆ ಸೆಲೆಕ್ಷನಲ್ಲಿ ಅಕ್ಷರ್ ಪಟೇಲು ಆಡಬೇಕಾಗಿತ್ತು. ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ಕೊಹ್ಲಿ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿ ಅವತ್ತಿದೇ ಸೌತ್ ಆಫ್ರಿಕಾ ಮೇಲೆ ಆ ಸ್ಕೋರ್ನ ತಂದಿದ್ರು. ಹೌದೌದು. ಬಟ್ ಇಲ್ಲಿ ಅವ್ರನ್ನ ಕೂಡಿಸಿದ್ರು. ಒಬ್ಬ ಆಲ್ರೌಂಡರ್ನ ಅವ್ರ ಜಾಗದಲ್ಲಿ ವಾಷಿಂಗ್ಟನ್ ಸುಂದರ್ನ ತೊಗೊಂಬಂದರು. ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ವರ್ಲ್ಡ್ ಕಪ್ಪಲ್ಲಿ ಆಡೋಕ್ಕೆ. ಅವ್ರ ಜೊತೆಗೇನೆಂದರೆ ಒಂದು ಟ್ರೈ ಸೀರೀಸೋ ಇಲ್ಲ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಅವ್ರನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕಾಯಿತು. ಬಟ್ ಸ್ಟ್ರೈಟ್ ಅವೇ ಕರ್ಕೊಂಬಂದು ಸೆಲೆಕ್ಷನಲ್ಲಿ ಆಡಿ ಆಮೇಲೆ ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್ ಮ್ಯಾಚ್. ಎಸ್ಪೆಷಲಿ ಅಕ್ಷರ್ ಪಟೇಲ್ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಹೌದು, ಅವ್ರನ್ನ ಕೈ ಬಿಟ್ಟಿದ್ದೆ ಮೇನ್ ರೀಸನ್. 100%. ಯಾಕಂದರೆ ನಿಮಗೆ ರನ್ಸ್ನ ಅವ್ರು ಕ್ಯಾರಿ ಮಾಡೋದು ಅವ್ರ ಕ್ಯಾಲಿಬರ್ ಇದೆ. 10, 20, 30 ಆಮೇಲೆ ಕನ್ವರ್ಟ್ ಮಾಡ್ತಾರೆ 50ಗೆ. ಆಮೇಲೆ ಬೌಲಿಂಗಲ್ಲಿ 2-3 ವಿಕೆಟ್ ತೆಗಿತಾರೆ. ಲೆಫ್ಟ್ ಹ್ಯಾಂಡಲ್ಲಿ ಆಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಆ ಸೆಲೆಕ್ಷನಲ್ಲಿ ಬೇಸಿಕ್ಕಾಗಿ ತುಂಬ ಕಳಪೆ ಆಗಿದ್ದು ಅಂದರೆ ಅದೇನೇ ಅನಿಸುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಬೌಲಿಂಗಲ್ಲಿ ತುಂಬ ಎಕ್ಸ್ಟ್ರಾಸು, ಜೊತೆಗೆ ಓವರ್ಗೆ 10 ರನ್ಸ್ ಮೇಲೆ ಇತ್ತು ಸ್ಕೋರು. ನೋಡಿ, ಪವರ್ ಪ್ಲೇಯಲ್ಲಿ ನಿಮಗೆ ಮೇಯ್ನ್ ವಿಕೆಟು ಡಿಕಾಕ್ ತೆಗೆದಿದ್ದೀರಾ, ರಿಕಲ್ಟನ್ನ ತೆಗೆದಿದ್ದೀರಾ, ನೆಕ್ಸ್ಟು ಬ್ರೆವಿಸ್ ಬರ್ತಾರೆ, ಆಮೇಲೆ ಮಿಲ್ಲರ್ ಬರ್ತಾರೆ. ಎಷ್ಟು ಚೆನ್ನಾಗಿ ಮೆಚ್ಯೂರ್ಡಾಗಿ ಆಡ್ಕೊಂಡ್ಬಂದರು. ಯಾಕಂದರೆ ಅವ್ರಿಗೆ ಮೈಂಡ್ ಸೆಟ್ ಇತ್ತು, ನಾವು ಭಾರತ ಮೇಲೆ ಗೆಲ್ಲೇಬೇಕು, ನಾವು ಒಳ್ಳೆ ಕ್ರಿಕೆಟ್ ಆಡಲೇಬೇಕು ಅಂತ. ಇಂಡಿಯಾಗೂ ಇತ್ತು, ಭಾರತಕ್ಕೂ ಇತ್ತು. ಬಟ್ ಎಲ್ಲೋ ತುಂಬ ಎಡವಿದ್ದಾರೆ, ಓವರ್ ಕಾನ್ಫಿಡೆನ್ಸು. ಈಗ ಬೂಮ್ರಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ವರುಣ್ ಯಾವಾಗೂ ಬೂಮ್ರಾಗೆ ನೆಕ್ಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಪಿನ್ನಲ್ಲಿ. ಬಟ್ ಅವರು ಆಫ್ ಸ್ಪಿನ್ನ ಎಷ್ಟು ಚೆನ್ನಾಗಿ ಲಿಫ್ಟ್ ಮಾಡಿ ಹೊಡಿತಾಯಿದ್ರು. ಆಮೇಲೆ ಗುಡ್ ಬಾಲ್ಸ್ನ ರೆಸ್ಪೆಕ್ಟ್ ಮಾಡ್ತಾಯಿದ್ರು. ಅಂದರೆ ಏನು ಮಾಡಿದರು ಅಂದರೆ, ಆಲ್ರೆಡಿ ಭಾರತೀಯ ಸ್ಪಿನ್ನರ್ಗಳಿರ್ಬೋದು ಅಥವಾ ಫಾಸ್ಟ್ ಬೌಲರ್ನ ನೀಟಾಗಿ ಅವರು ಪ್ರಿಪೇರ್ ಆಗಿ ಕ್ಲೀನಾಗಿ ಅನಲೈಸ್ ಮಾಡಿದ್ದಾರೆ. ಅದಂತೂ ಪ್ರಿಪೇರ್ ಆಗೇ ಬಂದಿದ್ರು ಅನಿಸುತ್ತೆ. ಯಾಕೆಂದರೆ ವರುಣ್ ಚಕ್ರವರ್ತಿನ ಟಾರ್ಗೆಟ್ ಮಾಡಿ ರನ್ ಹೊಡೆದ್ರು 100%. ನೀವು ಬ್ಯಾಟಿಂಗಲ್ಲಿ ತೊಗೊಳ್ಳಿ, ಅವರು ಕ್ಯಾರಿ ಮಾಡಿದ್ರು, ನೆಕ್ಸ್ಟ್ ಸ್ಟಬ್ಸ್ ಬಂದರು, ಇನ್ನಿಂಗ್ಸ್ ಕ್ಯಾರಿ ಮಾಡಿದ್ರು. 187 ನಮಗೇನೂ ಇಲ್ಲ ಅನ್ನಿಸ್ತು. ಅಹಮದಾಬಾದು ಚೇಸಿಂಗ್ ಪಿಚ್ಚು, ಆರಾಮಾಗಿ ಹೊಡಿತಾರೆ. ಇಂಡಿಯಾ 200 ಹೊಡಿತಾರೆ, 230 ಹೊಡಿತಾರೆ. ಬಟ್ 187ಗೆ ಫಸ್ಟ್ ಓವರೇ ಮಾರ್ಕಮ್ ಇನಿಷಿಯೇಟಿವ್ ತೊಗೊಂಡು ಆಫ್ ಸ್ಪಿನ್ ಮಾಡಿದ್ರು. ಒಂದು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಫೀಲ್ಡಿಂಗ್ ನಿಲ್ಲಿಸಿದ್ರು, ಇನ್ನೊಂದು ಲಾಂಗ್ ಆಫಲ್ಲಿ ನಿಲ್ಲಿಸಿದ್ರು. ಹೊಡಿತೀರಾ 1, 2, 3ನೇ ವಿಕೆಟ್ ಹೋಗಲೇಬೇಕು. ಆ ಫ್ಲೈಟ್ ಬಾಲ್ ಹಾಕಲಿಲ್ಲ ಅವರು, ಕ್ಲೀನಾಗಿ ಆಗ್ತಾಯಿದ್ರು ಬ್ಯಾಟ್ಗೇನೆ. ಒಂದು ಎತ್ತಾಕಿದ್ರು, ಕ್ಲೀನಾಗಿ ಮೇಲೋಯ್ತು, ಅದು ಕ್ಲೀನಾಗಿ ಕ್ಯಾಚ್ ಹೋಯಿತು. ಯಾಕಂದರೆ ಇಶಾನ್ ಕಿಶನ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಲ್ಲ ಮ್ಯಾಚಲ್ಲೂ. ಪಾಕಿಸ್ತಾನ ಮೇಲೆ ಮೇಯ್ನಾಗಿ ಆಡಿದ್ದೆ ಅವರು. ಈಗ ಅವ್ರ ವಿಕೆಟ್ ಹೋಗಾದ್ಮೇಲೆ ಇವ್ರಿಗೊಂದು ಸ್ವಲ್ಪ ಈಸಿ ಆಯಿತು. ಆಮೇಲೆ ತಿಲಕ್ ವರ್ಮನೂ ಅಷ್ಟೇ, ಅವೇದಿ ಆಫ್ ಸ್ಟಂಪು ಕ್ಲೀನಾಗಿ ಡ್ರೈವ್ ಮಾಡೋಕ್ಕೆ ಹೋದರು, ನಿಕ್ ಆಯಿತು, ಔಟ್ ಆಯಿತು. ಪವರ್ ಪ್ಲೇಲಿ ವಿಕೆಟ್ ಹೋಗ್ಬೇಕಾದ್ರೆ ಸಡನ್ನಾಗಿ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇಂಡಿಯಾ ಕಾನ್ಫಿಡೆನ್ಸ್ ಲೋ ಆಯಿತು. ಸೂರ್ಯಕುಮಾರ್ ಚೆನ್ನಾಗಿ ಆಡ್ತಿದ್ರು, ಬಾಟಮ್ ಆಫ್ ದಿ ಬ್ಯಾಟ್ ಕ್ಲೀನ್ ಕ್ಯಾಚ್, ಬ್ರೆವಿಸ್ ಒಳ್ಳೆ ಕ್ಯಾಚ್ ಹಿಡಿದ್ರು. ಸೊ ಇದೊಂದು ಸ್ವಲ್ಪ ತುಂಬ ಒನ್ ಸೈಡ್ ಆಗೋಯ್ತು ಮ್ಯಾಚ್. ಇದು ಹಾರ್ದಿಕ್ ಪಾಂಡ್ಯ ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಿತ್ತು. ಅವರು ಎಲ್ಲ ಒಂದು ಕಡೆ ಎಡವಿದ್ರು ಅನ್ಸುತ್ತೆ ಆ ಮ್ಯಾಚ್. ಹೌದು, ಆಡಬೇಕಾಗಿತ್ತು. ಹಾರ್ದಿಕ್ ಆಲ್ರೆಡಿ ಎಲ್ಲ ಮ್ಯಾಚಲ್ಲೂ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಬೇರೆಯವರು ಇನಿಷಿಯೇಟಿವ್ ತೊಗೊಬೇಕಾಯ್ತು. ಈಗ ಇವ್ರನ್ನೇ ತೊಗೊಳ್ಳಿ ನೀವು, ಅಭಿಷೇಕ್ ಶರ್ಮಾನ 15 ರನ್ಸ್ ಏನೋ ಹೊಡೆದ್ರು, ರಬಾಡಾಗೆಲ್ಲ 6 ಎಲ್ಲ ಹೊಡೆದ್ರು. ಬಟ್ ಅದನ್ನು ಕ್ಯಾರಿ ಮಾಡಲಿಲ್ಲ ಇನ್ನಿಂಗ್ಸ್ನ. ಸರ್, ಆ್ಯಕ್ಚುಲಿ ಏನನ್ಸುತ್ತೆ ಅಂದರೆ,
ಈ ಇಡೀ ಒಂದು ಟೂರ್ನಮೆಂಟ್ ಅಲ್ಲಿ ಅಭಿಷೇಕ್ ಶರ್ಮನ್ ಮೇಲೆ ಒಂದು ರೀತಿಯಂತ ಅವಲಂಬನೆ ಜಾಸ್ತಿ ಆಗಿತ್ತು ಅನ್ಸುತ್ತಿಲ್ವಾ ಟೀಮ್ ಇಂಡಿಯಾ? ಯಾಕಂದ್ರೆ ಪಾಕಿಸ್ತಾನ ಮೇಲೆ ಫಸ್ಟ್ ಮ್ಯಾಚ್ ಗೆ ಅವ್ರು ಇಂಜುರಿ ಇದು ಏನೋ ಹೆಲ್ತ್ ಸಮಸ್ಯೆಯಿಂದ ಆಚೆ ಆದ್ರೆ ಅದಾದ್ಮೇಲೆ ಅವ್ರನ್ನ ಪಾಕಿಸ್ತಾನ ಮ್ಯಾಚ್ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡ್ಬಿಡ್ತಾರೆ. ಅಂದ್ರೆ ಅವ್ರು ಬಂದ್ರೆ ಏನೋ ಒಂಥರ ಅಪೋಸಿಷನ್ ಟೀಮ್ ನ ಕುಗ್ಸೋ ತರ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಆದ್ರೆ ಕಂಟಿನ್ಯೂಸ್ 3 ಡಕ್ ಬರುತ್ತೆ ಅವ್ರ ಬ್ಯಾಟಿಂಗ್. 1 ರನ್ ತಗೊಳ್ಳಕ್ಕೆ 4ನೇ ಮ್ಯಾಚ್ ಇಂದ ಸ್ಟಾರ್ಟ್ ಆಗುತ್ತೆ. ಅವ್ರು ಫಸ್ಟ್ ಓವರೇ 4 ಹೊಡೆದ ತಕ್ಷಣ ಮೇಲ್ ನೋಡಿ ಹಬ್ಬ ಆದ್ರು. ಅಂದ್ರೆ ಎಷ್ಟು ಬ್ಯಾಡ್ ಮೂಡಲ್ಲಿ ಇದ್ರು ಅಂದ್ರೆ ಫಸ್ಟ್ ಒಂದು 4 ಹೊಡೆಯೋಣ ಆಮೇಲೆ ರಿಲ್ಯಾಕ್ಸ್ ಆಗೋಣ ಅಂತ. ಬಟ್ ಇನ್ನಿಂಗ್ಸ್ ಕ್ಯಾರಿ ಮಾಡಬೇಕಾಗಿತ್ತು. ಬಟ್ ಒಳ್ಳೆ ಬಾಲ್ ಹಾಕಿದ್ರು, ಅದು ಒಳ್ಳೆ ಕ್ಯಾಚ್ ಹೋಯ್ತು. ಇದು ನೋಡಬೇಕು ಅಂದರೆ ಇಂಡಿಯಾ ಕಲಿಬೇಕು. ಡೋಂಟ್ ಟೇಕ್ ಇಟ್ ಲೈಟ್ಲಿ. ಜಿಂಬಾಬ್ವೆನೋ ಲೈಟ್ ಟೀಮ್ ಏನಲ್ಲ. ಯಾಕಂದರೆ ವೆಸ್ಟ್ ಇಂಡೀಸ್ ಮೇಲೆ ಅವ್ರಿಗೇನೋ ಪರ್ಫಾರ್ಮೆನ್ಸ್ ಡೌನ್ ಆಗಿರ್ಬೋದು. ಬಟ್ ನಾಳೆ ಇರೋ ಪಂದ್ಯಕ್ಕೆ ಅದು ಆಡ್ತಾ ಇರೋದು ಚೆನ್ನೈ ಚೆಪಾಕೋ, ಟರ್ನಿಂಗ್ ಟ್ರ್ಯಾಕೋ ಇಲ್ಲ ಫ್ಲ್ಯಾಟ್ ಟ್ರ್ಯಾಕೋ ನಮಗೆ ಗೊತ್ತಾಗಲ್ಲ. ಬಟ್ ಆಡೋ ಬೇಸಿಕ್ ಕ್ರಿಕೆಟ್ ಕರೆಕ್ಟಾಗಿ ಆಡಿದ್ರೆ ಇಂಡಿಯಾ ಯಾರಿಗೆ ಬೇಕಾದ್ರೂ ಹೊಡಿತಾರೆ. ಓಕೆ ಸರ್, ಈಗ ಒಂದು ಬ್ಯಾಡ್ ಮೆಮೊರಿನ ಮರ್ತು ಬಿಡೋಣ ನಾವು ಏನಾಗಿದೆ ಅಂತ. ಬಟ್ ನೀವೊಬ್ಬರು ಕ್ರಿಕೆಟ್ ನೋಡೋರಾಗಿ, ಕ್ರಿಕೆಟ್ ಇಷ್ಟಪಡೋರಾಗಿ, ಕ್ರಿಕೆಟ್ ಆಟಗಾರಾಗಿ, ಮತ್ತೆ ನೀವೊಬ್ಬರು ವಿಮರ್ಶಕರಾಗಿ, ಈ ಜಿಂಬಾಬ್ವೆ ಈಗ ಆಲ್ರೆಡಿ ನೋಡ್ಕೊ ಬಂದಿದ್ದೀವಿ ನಾವು ಲೀಗಲ್ಲಿ. ಆಸ್ಟ್ರೇಲಿಯಾನೇ ಸೋಲಿಸಿ ಕಟ್ಟಿದ್ರೆ ಮತ್ತೆ 4 ಮ್ಯಾಚ್ಗಳನ್ನ ಗೆದ್ಕೊ ಬಂದಿದ್ದಾರೆ ಅವರು. ಹಂಗಿರುವಾಗ ನೆಕ್ಸ್ಟ್ ಮ್ಯಾಚಲ್ಲಿ ನಮ್ಮ ಸ್ಟ್ರಾಟಜಿ ಅಂದರೆ ಇಂಡಿಯಾದ ಸ್ಟ್ರಾಟಜಿ ಯಾವ ಥರ ಇರಬೇಕು, ಏನು ಮಾಡಬೇಕು ಗೆಲ್ಲಲಿಕ್ಕೆ ಅಂತ. ಮತ್ತೆ ಈಗ ಆಲ್ರೆಡಿ ರನ್ ರೇಟ್ ತುಂಬ ಕುಸ್ತೋಗಿದೆ. ಆ ಒಂದು ರನ್ ರೇಟ್ ಇನ್ಕ್ರೀಸ್ ಮಾಡಲಿಕ್ಕೆ ಯಾವ ಥರ ಪ್ಲ್ಯಾನ್ನ ಮಾಡ್ಕೊಂಡು ಬರಬೇಕು ಇಂಡಿಯಾ ಟೀಮ್ ಅಂದರೆ? ಈಗ ನಾಳೆ ಟಾಸ್ ಮೇಲೆ ಡಿಪೆಂಡ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಇಂಡಿಯಾ ಟಾಸ್ ಗೆದ್ದರೆ ಒಂದು ಮೈಂಡ್ ಫ್ರೀ ಆಗಬೇಕು ಅಂದರೆ ಯು ಶುಡ್ ಬ್ಯಾಟ್ ಫಸ್ಟ್. ಓಕೆ, ಒಂದು ಸ್ಕೋರು ಒಂದು ಮೊತ್ತ ಹಿಡಿದ್ರೆ ಒಂದು 180 190 ಹೊಡೆದ್ರೂ ಸಾಕು. ಬೂಮ್ರಾ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಕರೆಕ್ಟಾಗಿ ಅರ್ಷದೀಪು ಇದ್ದಾರೆ. ಆ ಮೇನ್ ಪವರ್ ಪ್ಲೇಲಿ ಒಂದು 3 ವಿಕೆಟ್ಸ್ ತೆಗೆದ್ರೆ ಇಂಡಿಯಾ ಇಸ್ ಬ್ಯಾಕ್ ಟು ದ ಫಾರ್ಮ್. ಬಟ್ ಪರ್ಸ್ನಲಿ ನನ್ನ ಒಪಿನಿಯನ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಮಾಡಿನೂ ಕೂಡ ಇದು 180-190 ಕೂಡ ಸಾಕಾಗಲ್ಲ. ಮಿನಿಮಮ್ 250+. ನಿನ್ನೆ ನೋಡಿ ವೆಸ್ಟ್ ಇಂಡೀಸು 250+ ರನ್ ಮಾಡಿ 100+ ರನ್ನಲ್ಲಿ ಗೆದ್ದಿದ್ದಾರೆ. ಸೊ ಹಂಗಾಗಿ ಆ ರನ್ ರೇಟ್ನ ಮ್ಯಾಚ್ ಮಾಡಬೇಕು, ಮತ್ತು 76 ರನ್ನಿಂದ ಸೋತಿರೋದನ್ನ ಮ್ಯಾಚ್ ಮಾಡಬೇಕು ಅಂದರೆ ಮೇ ಬಿ ಮೋರ್ ದೆನ್ 100 ರನ್ಸ್ ಗೆಲ್ಲುವು ತುಂಬ ಅನಿವಾರ್ಯ ಇದೆ ಅಲ್ವಾ ಟೀಮ್ ಇಂಡಿಯಾಗೆ? ಅದಿದ್ದರೆ ತುಂಬ ಅಡ್ವಾಂಟೇಜು. ಬಟ್ ಎಲ್ಲ ಮ್ಯಾಚಲ್ಲೂ ಪಾಪ 200-250 ಹೊಡೆಯೋಕ್ಕಾಗಲ್ಲ. ಒಂದು ಒಳ್ಳೆ ಕ್ರಿಕೆಟ್ ಆಡಲಿ ಸಾಕು ನಮಗೆ. ಆ ಒಳ್ಳೆ ಕ್ರಿಕೆಟ್ಗೆ ಜನ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾವೇನು ಮಿಸ್ಟೇಕ್ಸ್ ಮಾಡಿದ್ದೀವಿ ಅದನ್ನು ರೆಕ್ಟಿಫೈ ಮಾಡಿ ಯು ಶುಡ್ ಕಮ್ ಬ್ಯಾಕ್, ಪ್ಲೇ ಗುಡ್ ಕ್ರಿಕೆಟ್. ಆದರೆ ಈಗ ಭಾರತ ದಕ್ಷಿಣ ಆಫ್ರಿಕಾದ ಮೇಲೆ ಸೋತಿರೋದ್ರಿಂದ ಇದು ತುಂಬ ಈಸಿ ಅಂತೂ ಅಂದ್ಕೊಳ್ಳಲ್ಲ. ಯಾಕಂದರೆ ಅಂದರೆ ಸೆಮಿಫೈನಲ್ ಬರಲಿಕ್ಕೆ ನೆಕ್ಸ್ಟ್ ಮ್ಯಾಚ್ 2 ಮ್ಯಾಚು ಇಂಪಾರ್ಟೆಂಟ್ ಜೊತೆಗೆ ಅತಿ ದೊಡ್ಡ ಗೆಲುವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಹಿಂದಿನ ಮ್ಯಾಚಲ್ಲೇ ಒಂದು ವೇಳೆ ಇವ್ರೇನಾದರೂ ಗೆದ್ದುಬಿಟ್ರೆ, ಯಾರು ವೆಸ್ಟ್ ಇಂಡೀಸ್ ಗೆದ್ದುಬಿಟ್ರೆ, ನೆಕ್ಸ್ಟ್ ಮ್ಯಾಚು ಸೌತ್ ಆಫ್ರಿಕಾಗೆ ಜಿಂಬಾಬ್ವೆ ಸಿಗುತ್ತೆ. ಜಿಂಬಾಬ್ವೆ ಈಸಿ ಆಗಿಬಿಟ್ರೆ ಇಂಡಿಯಾ ಹೊರಗೆ ಬಂದ್ಬಿಡ್ತಾರಲ್ಲ. ಹಾಗಾಗಿ ಎಷ್ಟೊಂದು ಅಂತರದ ಗೆಲುವು ಮುಖ್ಯ ಅಂತ. ಅಂದರೆ ನಾಳೆ ನೀವು ಹೇಳ್ದಂಗೆ ಟೀಮ್ನ ಲೈಟಾಗಿ ತೊಗೋಬಾರ್ದು. ಒಂದು ಕಡೆ ಜಿಂಬಾಬ್ವೆನೂ ಸೋತಿದ್ದಾರೆ, ಒಂದು ಕಡೆ ಇಂಡಿಯಾನೂ ಸೋತಿದ್ದಾರೆ. ಈ ಇಂಡಿಯಾ ಇದನ್ನು ಅಡ್ವಾಂಟೇಜ್ ತೊಗೊಂಡು ಒಳ್ಳೆ ಕ್ರಿಕೆಟ್ ಆಡಬೇಕು. ಮೇಯ್ನು ಜಿಂಬಾಬ್ವೆಗೆ ನಾನು ಹೇಳ್ದಂಗೆ ಒಂದು ಸತಿ ಅವ್ರಿಗೆ ಇಂಡಿಯಾ ಗೆದ್ದರು ಅಂದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ಅದೇ ತಪ್ಪು ಮಾಡೋಕ್ಕೆ ಹೋದರೆ ಜಿಂಬಾಬ್ವೆ ಗೆಲ್ಬೋದು, ಹೇಳೋಕ್ಕೂ ಆಗಲ್ಲ. ಬಿಕಾಸ್ ಆ ದಿನ ಯಾರು ಚೆನ್ನಾಗಿ ಆಡ್ತಾರೋ ಅದೇ ಇಂಪಾರ್ಟೆಂಟು. ಆಮೇಲೆ ಸೆಲೆಕ್ಷನ್ ವೈಸು ಈಗೇನು ಮಿಸ್ಟೇಕ್ ಮಾಡಿದಾರೋ ಅದು ಮಾಡಬಾರ್ದು. ಈಗ ಅಕ್ಷರ್ ಪಟೇಲ್ನ ತರಬೇಕು ಒಳಗಡೆ. ಅವ್ರು ಒಳ್ಳೆ ಫಾರ್ಮಲ್ಲಿದ್ದಾರೆ, ಆಡಬೇಕು, ಅವ್ರನ್ನ ಆಡಿಸ್ಬೇಕು. ಅದೊಂದು ಮಿಸ್ಟೇಕ್ ಮಾಡಬಾರ್ದು. ಮತ್ತೆ ಕೂಡಿಸಿ ಅವ್ರು ಮತ್ತೆ ಇದೇ ಪ್ಲ್ಯಾನಿಂಗ್ ಮಾಡೋಕ್ಕೆ ಹೋದರೆ ಎಡವೋ ಚಾನ್ಸಸ್ ಇರುತ್ತೆ, ಹೇಳೋಕ್ಕಾಗಲ್ಲ. ಆಮೇಲೆ ಏನಂದರೆ ಭಾರತ ಅಂದ ತಕ್ಷಣ ನಮಗೆ ನೆನಪು ಬರೋದು ಸ್ಪಿನ್ ಟ್ರ್ಯಾಕ್ಗಳು. ನಮ್ಮದು ಶಕ್ತಿ ಏನಂದರೆ ಸ್ಪಿನ್ನು. ಆದರೆ ಎಲ್ಲೋ ಒಂದು ಕಡೆ ಸ್ಪಿನ್ ಟ್ರ್ಯಾಕ್ಗಳಲ್ಲಿ ಸ್ಪಿನ್ ಬೌಲರ್ಗಳನ್ನ ಇಡೀ T20 ವರ್ಲ್ಡ್ ಕಪ್ನ ನೀವು ನೋಡ್ಕೊ ಬಂದರೆ ಇಡೀ ಟೂರ್ನಮೆಂಟಲ್ಲಿ ಸರಿಯಾಗಿ ಸ್ಪಿನ್ ಬೌಲರ್ಗಳನ್ನ ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಈ ಬಗ್ಗೆ ಯಾವ ಥರ ಮುಂದಿನ ಮ್ಯಾಚಲ್ಲಿ ಯಾವ ಥರ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದು? ಈಗ ನಾನು ಹೇಳೋದು ಅದೇನೆ. ಈಗ ಅಕ್ಷರ್ನ ಆಚೆ ಕೂಡಿಸಿದ್ದು ಅದು ತಪ್ಪು. ಯಾಕಂದರೆ ಈಸ್ ಎನ್ ಆಲ್ರೌಂಡರ್. ಅವ್ರು ಬ್ಯಾಟಲ್ಲಿ ಮಾತ್ರ ಅಲ್ಲ, ಬೌಲಿಂಗಲ್ಲೂ ಒಳ್ಳೆ ವರ್ಕ್ ಮಾಡ್ತಾರೆ. ಯಾಕೆ ನೀವು ಫಸ್ಟ್ ಓವರೇ ಅವ್ರನ್ನ ಹಾಕ್ಸ್ಬಾರ್ದು? ಪ್ರೆಷರಲ್ಲಿ ಹಾಕ್ಸಿ ಸ್ಪಿನ್ ಟ್ರ್ಯಾಕ್ ತಾನೇ, ಚಪಾಕು ಚೆನ್ನೈ ಅದು ಟರ್ನಿಂಗ್ ಟ್ರ್ಯಾಕೇ ಅದು. ಸೊ ಆವಾಗ ನಿಮ್ಗೇನಾಗುತ್ತೆ, ಬ್ಯಾಟ್ಸ್ಮನ್ಸ್ 2-3 ವಿಕೆಟ್ಸ್ ಏನಾದರೂ ಬಿತ್ತು ಅಂದರೆ ಪವರ್ ಪ್ಲೇಯಲ್ಲಿ, ಇಲ್ಲ ವಿತಿನ್ 10 ಓವರ್ಸಲ್ಲೇ 3 ವಿಕೆಟ್ಸ್ ಬೀಳಲಿ, ನೆಕ್ಸ್ಟು ಬೌಲರ್ಸ್ ಈಸಿ ಆಗುತ್ತೆ. ಇವಾಗ ಬೂಮ್ರಾನೇ ತೊಗೊಳ್ಳಿ, ಫಸ್ಟ್ ಓವರ್ ಅವ್ರು ಮಾಡಲಿ, ಆದರೆ ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು. ಮೇಯ್ನು ಅವ್ರಿಗೆ ಫೋಕಸ್ ಏನು, ನನ್ನ ಪವರ್ ಪ್ಲೇಯಲ್ಲಿ ಒಂದು 2 ವಿಕೆಟ್ ತೆಗಿಬೇಕು. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬಾರ್ದು. ಹೌದು. ಈಗ
ಮತ್ತೆ ಏನಂದ್ರೆ ನಾನು ಸೆಲೆಕ್ಷನ್ಗೆ ಹೋಗ್ತೀನಿ. ಈಗ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನಾವು ವಿರಾಟ್ ಕೊಹ್ಲಿ ಇದ್ರು, ರೋಹಿತ್ ಶರ್ಮಾ ಇದ್ರು, ಅವರೆಲ್ಲರೂ ಕೂಡ ನಿಂತು ಆಡ್ತಿದ್ರು. ಅಂದ್ರೆ ಸೆಟ್ಲ್ ಆಗಕ್ಕೆ 1-2 ಓವರ್ 3 ಓವರ್ ತಗೊಂಡ್ರು ಕೂಡ ಅಫ್ಕೋರ್ಸ್ T20ಯಲ್ಲಿ ಪ್ರತಿ ಬಾಲ್ ಮ್ಯಾಟರ್ ಆಗುತ್ತೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ವಿಕೆಟ್ಗಳು ಬಿದ್ದ ಟೈಮಲ್ಲಿ, ಈಗ ಲಾಸ್ಟ್ ವರ್ಲ್ಡ್ ಕಪ್ ಫೈನಲ್ ಆರಂಭದಲ್ಲೇ ವಿಕೆಟ್ ಬಿದ್ದಿತ್ತು, ಬಟ್ ವಿರಾಟ್ ಕೊಹ್ಲಿ ಅಕ್ಷರ್ ಪಟೇಲ್ ಆ ಮ್ಯಾಚ್ನ ಹೆಂಗೆ ತಗೊಂಡೋಗಿದ್ರು. ಆದ್ರೆ ವಿರಾಟ್ ಕೊಹ್ಲಿ ರಿಟೈರ್ಡ್ ಆದ್ರು, ರೋಹಿತ್ ಶರ್ಮಾ ರಿಟೈರ್ಡ್ ಆದ್ರು ಅಂದ್ ಮಾತ್ರಕ್ಕೆ ಟೀಮ್ ಇಂಡಿಯಾದಲ್ಲಿ ಬೇರೆ ಪ್ಲೇಯರ್ಸ್ ಇಲ್ಲ ಅಂತಿಲ್ಲ. ಅಂದ್ರೆ ಕ್ಲಾಸ್ ಪ್ಲೇಯರ್ಗಳು ಕೂಡ ಇದ್ದಾರೆ. ಈಗ ಲೈಕ್ ಎಕ್ಸಾಂಪಲ್ ಅಂದ್ರೆ KL ರಾಹುಲ್ ಇದ್ದಾರೆ, ಮತ್ತೆ ಇವರು ಶ್ರೇಯಸ್ ಅಯ್ಯರ್ ಇದ್ದಾರೆ. ಅವ್ರನ್ನ ತಂಡದಲ್ಲಿ ಯಾಕೆ ಆಚೆಗಿಡ್ತಾ ಇದ್ದಾರೆ ಅಂದ್ರೆ ಬರೀ ಸ್ಫೋಟಕ ಬ್ಯಾಟ್ಸ್ಮನ್ಗಳಿಗೆ ಮಾತ್ರ ಅವಕಾಶ ಕೊಡೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ಪರ್ಧಾತ್ಮಕ ಕ್ರಿಕೆಟ್ ದೂರ ಆಗ್ತಿದೆಯಾ. ಯಾಕಂತಂದ್ರೆ ಇವರು ಹೊಡಿಬಡಿ ಆಟಗಾರರಿಂದ ಏನು ನಿರೀಕ್ಷೆ ಮಾಡ್ಬೋದು ಅಂದರೆ ಫಸ್ಟ್ ಬಾಲಿಂದನೇ ಬಿಗ್ ಶಾಟ್ಗಳನ್ನ ನಿರೀಕ್ಷೆ ಮಾಡ್ಬೋದು. ಆ ಫಸ್ಟ್ ಬಾಲಿಂದನೇ ಬಿಗ್ ಶಾಟ್ ನಿರೀಕ್ಷೆ ಮಾಡಿದ್ರೆ ಯಾವ ಬಾಲಲ್ಲಿ ಬೇಕಾದ್ರೂ ಔಟ್ ಆಗ್ಬೋದು ಅವರು. ಅದಕ್ಕೆ ತಕ್ಕಂಗೆ ಆಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸೆಲೆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳೋದಾದ್ರೆ? ಸರ್, ಟೀಮ್ ಮೊತ್ತ ನೋಡಿದ್ರೆ ಸೆಲೆಕ್ಷನ್ ವೈಸು ನಾನು ಹೇಳ್ದಂಗೆ ಆಲ್ರೆಡಿ ಹೇಳಾಗಿದೆ. ಬಟ್ ಏನಂದರೆ ಮೇಯ್ನ್ ಇವಾಗ KL ರಾಹುಲ್ ಆಗಲಿ, ದೇವದತ್ ಪಡಿಕ್ಕಲ್ ಆಗಲಿ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಶ್ರೇಯಸ್ ಅಯ್ಯರ್ಗೂ ಚಾನ್ಸ್ ಸಿಕ್ಕಿಲ್ಲ. ಯಾಕಂದರೆ ಅಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಇಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ. ಈಗ ನೀವು ವಿರಾಟ್ ಕೊಹ್ಲಿ ದ ಗ್ರೇಟ್ ವಿರಾಟ್ ಕೊಹ್ಲಿ, ದ ಗ್ರೇಟ್ ರೋಹಿತ್ ತೋಳೆ, ಅವ್ರ ಕ್ಯಾಲಿಬರ್ನ ಮ್ಯಾಚ್ ಮಾಡಬೇಕು ಅಂದ್ರೂ ಕಷ್ಟ ಇದೆ. ಯಾಕಂದರೆ ಅವ್ರು ನಿಂತಾಡೋರು, ಜೊತೆಗೆ ಗೇಮ್ ಅನಾಲಿಸಿಸ್ ಗೊತ್ತು, ಅವ್ರಿಗೆ ಗೇಮ್ ಹೆಂಗೆ ಆಡಬೇಕು ಅಂತ ಗೊತ್ತು. ಇಲ್ಲಿ ಇವ್ರಿಗೆ ಏನಂದರೆ ಎಲ್ಲ ಸರ್ ಕ್ರಿಕೆಟಲ್ಲಿ 6-4 ಅಲ್ಲ, 1-2-3 ಇದೆ. ಅದು ವೆರಿ ಇಂಪಾರ್ಟೆಂಟು. ಕನ್ವರ್ಷನ್ ಆದ್ರೇ ನೆಕ್ಸ್ಟು ನಿಮಗೆ 1-2 ರನ್ನು, ಮತ್ತೆ 4, ಮತ್ತೆ 1-2 ರನ್ ಬಂದರೆ ನಿಮ್ಮ ಸ್ಕೋರ್ ಮೊತ್ತ 10 ರನ್ ಮೇಲೆ ಬಂದ್ಬಿಡುತ್ತೆ. ನೀವು ಬರೀ 6-4 ಹೊಡೆಯೋಕೆ ಹೋಗಿ ಬೌಲರ್ಗೆ ಬೇಕಾಗಿರೋದು ಒಂದೇ ಗುಡ್ ಬಾಲ್ ಅಷ್ಟೇ, ಬ್ಯಾಟ್ಸ್ಮನ್ಗೆ ಬೇಕಾಗಿರೋದು 6-4. ಸೊ ಆ ಮೈಂಡ್ ಸೆಟ್ಟಲ್ಲಿ ಆಡಬೇಕು ಮೇಯ್ನು. ನಾನು ಹೇಳೋದು ಒಂದೇ, ಅಕ್ಷರ್ ಪಟೇಲ್ ಇದ್ದಾರೆ, ವರುಣ್ ಇದ್ದಾರೆ. ಈಗ ವರುಣ್ ಏನಂದರೆ ಏನು ಮಿಸ್ಟೇಕ್ಸ್ ಮಾಡಿದಾರೋ ಅದು ಮಾಡಬಾರ್ದು ಅಷ್ಟೇ. ಯಾಕಂದರೆ ಈಸ್ ಅ ವೆರಿ ಗುಡ್ ಸ್ಪಿನ್ನರ್, ಒಳ್ಳೆ ವಿಕೆಟ್ ತೆಗಿತಾರೆ, ಒಳ್ಳೆ ಲೆಂತಲ್ಲಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ಬೂಮ್ರಾಗೆ ನೋಡಿ ಅವ್ರು ಕಲಿಬೇಕು. ಎಕ್ಸ್ಪೀರಿಯನ್ಸ್ ಬೂಮ್ರಾ, ಹರ್ಷದೀಪ್ ಎಲ್ಲ ಇರ್ಬೇಕಾರೆ ಅವ್ರು ಬೌಲಿಂಗ್ ಮಾಡ್ಬೇಕಾದ್ರೆ ಫೀಲ್ಡಿಂಗ್ ಎಲ್ಲಿ ಪ್ಲೇಸ್ ಮಾಡ್ತಾರೋ ಅಲ್ಲೇ ಬಾಲ್ ಹೋಗುತ್ತೆ. ಅಂದರೆ ಅಷ್ಟು ಸ್ಟ್ರಾಟಜೀಸ್ ಇರುತ್ತೆ. ಜೊತೆಗೆ ನಿಮ್ಗೆ ಬೇಕಾಗಿರೋದು ವಿಕೆಟ್ ಟು ವಿಕೆಟು ಟ್ರೈ ಮಾಡಿ. ಅವೇದಿ ಆಫ್ ಸ್ಟಂಪ್ ಒಂದು ಸತಿ ಟ್ರೈ ಮಾಡಿ, ಸ್ಲಿಪ್ಪಲ್ಲಿ ನಿಲ್ಲಿಸಿ, ಗೇಮ್ನ ನೋಡಿ, ಸ್ಕೋರ್ ಎಷ್ಟಿದೆ, ಯಾರು ಹೆಂಗೆ ಆಡ್ತಾರೆ ಅದ್ರ ಮೇಲೆ ಆರಾಮಾಗಿ ಆಡ್ಬೋದು, ಅದೇನು ತೊಂದರೆ ಏನಿಲ್ಲ. ಬಟ್ ಹೌ ದೆ ಪ್ಲೇ ವಿಲ್ ಕಮ್ ಟು ನೋ ಟುಮಾರೋ. ಹೌದು, ನಿಜ. ಈಗ ಅಂದರೆ T20 2020 ಅಂದ ಮಾತ್ರಕ್ಕೆ ಫಸ್ಟ್ ಬಾಲಿಂದನೇ ಬೌಂಡ್ರಿ, ಸಿಕ್ಸರು ಅದ್ರ ಅಗತ್ಯ ಇರಲ್ಲ. ಸೊ ನಾವು 1-2 ಓವರ್ನ ನೋಡ್ಕೊಂಡು ಆಡಿದ್ರು ಕೂಡ ಒಂದು ಒಳ್ಳೆ ಟಾರ್ಗೆಟ್ನ ಕೊಡ್ಬೋದು ಅಪೋಸಿಷನ್ಗೆ. 100% ಕೊಡ್ಬೋದು, ಇಲ್ಲ ಚೇಸು ಮಾಡ್ಬೋದು. ಹೌದು. ಈಗ ನಾನು ಚೇಸಿಂಗಿಗೆ ಬರ್ತೀನಿ. ಈಗ ಜಿಂಬಾಬ್ವೆಗೆ ಮೇಯ್ನು ಅವ್ರ ಕಡೆ ಸಿಕಂದರ್ ರಾಜಾ, ಮುಜರ್ಬಾನಿ ಬೌಲಿಂಗಲ್ಲಿ, ಆಮೇಲೆ ಬ್ಯಾಟಿಂಗಲ್ಲಿ ಇವನ್ಸ್ ಅಂತಿದ್ದಾರೆ. ಮೇಯ್ನು ಆ ಮೇನ್ ವಿಕೆಟ್ಸ್ನ ಒಂದು ಸ್ವಲ್ಪ ಮೊತ್ತ ಹಾಕಿದ್ರೆ ಇಂಡಿಯಾ ಈಸಿ ಆಗುತ್ತೆ. ಈಗ ಬ್ಯಾಟಿಂಗ್ ಒಂದೇ ಅಲ್ಲ, ಅವ್ರು ಬೌಲಿಂಗಲ್ಲೂ ಚೆನ್ನಾಗಿ ಮಾಡಬೇಕು. ಈಗ ಬೌಲಿಂಗಲ್ಲಿ ಅಕಸ್ಮಾತ್ 120 130 ಡಿಫೆಂಡ್ ಮಾಡಿ ಇವ್ರೊಂದು 10 ಓವರ್ಸ್ಗೂ ಒಂದು 11 ಓವರ್ಸ್ ಹೊಡೆದ್ರೆ ಗೇಮ್ ಈಸಿ ಆಗುತ್ತೆ. ಯಾಕಂದರೆ ಅವರು ಲೋ ಆಗಿದ್ದಾರೆ ಇವಾಗ. ವೆಸ್ಟ್ ಇಂಡೀಸ್ ಮೇಲೆ ಅವರು ಮೊತ್ತ ಜಾಸ್ತಿ ಓಡಿಸ್ಕೊಂಡಿದ್ದಾರೆ. 256 100 ರನ್ಸಿಂದ ವೆಸ್ಟ್ ಇಂಡೀಸ್ ಗೆದ್ದಿರೋದು. ಈಗ ಇಂಡಿಯಾ ಯಾಕೆ ಆ ಪ್ಲ್ಯಾನ್ ಮಾಡಬಾರ್ದು? ಅದೇ, ಈಗ ಇಂಡಿಯಾ ಗೆಲ್ಲಬೇಕು ಅಂದರೆ ಮೊದಲು ಟಾರ್ಗೆಟ್ನ ಸೆಟ್ ಮಾಡಬೇಕು, ಅವ್ರನ್ನ ಬೇಗ ಆಲ್ ಔಟ್ ಮಾಡಬೇಕು ಜಿಂಬಾಬ್ವೆನ. ಅದೇ ಮೇನ್ ಇರೋದು. ಅದ್ರ ಜೊತೆಗೆ ಅದ್ರ ನೆಕ್ಸ್ಟ್ ಬರುತ್ತಲ್ಲ ವೆಸ್ಟ್ ಇಂಡೀಸ್ ಮ್ಯಾಚ್, ಅದು ತುಂಬಾ ಕ್ರೂಷಿಯಲ್ ಆಗಿದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 100% ಸರ್. ನಾನು ನಾಳೆ ಮ್ಯಾಚೇ ಕುತೂಹಲ ಅಂತಿದೆ, ಅದು ಇನ್ನೂ ದೊಡ್ಡ ಕುತೂಹಲ. ಅದು ಅವರು ರೆಡಿಯಾಗಿದ್ದಾರೆ. ಬಿಕಾಸ್ ಡ್ಯಾರನ್ ಸಮ್ಮಿ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಿ ವಿಲ್ ಬೀಟ್ ಎನಿ ಟೀಮ್ ಇನ್ ದಿಸ್ ವರ್ಲ್ಡ್ ಕಪ್, ವಿ ಹ್ಯಾವ್ ಪ್ಲ್ಯಾನ್ ಫಾರ್ ದಟ್ ಅಂತ. ಸೊ ಇಂಡಿಯಾನೂ ಆ ಸ್ಟ್ರಾಟಜೀಸ್ ಯೂಸ್ ಮಾಡಿ, ಈಗ ನಮ್ಮವ್ರೇನು ಕಡಿಮೆ ಇಲ್ಲ, ನಾವು ಬಲಿಷ್ಠ ಸ್ಟ್ರಾಂಗ್ ಟೀಮೇನೆ. ಬಟ್ ಆ ಒಂದು ಗೇಮಲ್ಲಿ ಅವರು ಬ್ಯಾಕ್ ಆಫ್ ಆಗಿದ್ದಾರೆ. ಬಟ್ ನಾಳೆ ಆ ಒಳ್ಳೆ ಕ್ರಿಕೆಟ್ ಬರಬೇಕು. ಯಾಕಂತಂದ್ರೆ ನಾವು ಇದು T20 ವರ್ಲ್ಡ್ ಕಪ್ ಅಂದ ತಕ್ಷಣನೇ ನಮ್ಗಲ್ಲಿ ICC ಎಂಟ್ರಿ ಆಗ್ಬಿಡುತ್ತೆ. ಈಗ ನಮಗೆ ಭಾರತ ತಂಡಕ್ಕೆ ಬೇಕಾದಂತಹ ಪಿಚ್ ಸಿಗಲ್ಲ, ಅವರು ಬಂದು ಪಿಚ್ ಎಲ್ಲ ರೆಡಿ ಮಾಡೋದೇ ಬೇರೆ ಆಗಿರ್ತಾರೆ. ಸೊ ಹಂಗಾಗಿ ಅದ್ರ ಹಿಂದಿನ ಸೀರೀಸ್ ನಾವು ನೋಡ್ಬೋದು. ಅದೇ ಸೌತ್ ಆಫ್ರಿಕಾದ ಮೇಲೆ ಎಷ್ಟು ಡಾಮಿನೇಟ್ ಮಾಡಿ ಗೆದ್ದಿದ್ರು. ಬಟ್ ಸಡನ್ ಆಗಿ ಇಲ್ಲಿ ಸೌತ್ ಆಫ್ರಿಕಾದ ಮೇಲೆ ವರ್ಲ್ಡ್ ಕಪ್ ಅಂತ ಬಂದ ತಕ್ಷಣ ಸಡನ್ ಆಗಿ ಅದು ಇಂಡಿಯಾದವ್ರು ಕ್ರಿಕೆಟ್ ಆಡಿದವ್ರು ಅವ್ರಿಗೆ ಶಾಕ್ ಆಗಿದೆ. ನಾವು ಈ ಥರ ಆಡಿದ್ವಾ ಅಂತ ಅವ್ರಿಗೆ ಅನ್ಸಿರುತ್ತೆ. ಕ್ರೌಡ್ಗೆ ಅನ್ಸೋದು ಬೇಡ, ಫ್ಯಾನ್ಸ್ಗೆ ಅನ್ಸೋದು ಬೇಡ, ಅವ್ರಿಗೆ ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲಿ. ಪರ್ಸ್ನಲಾಗಿ ನಾನು ಏನು ಮಿಸ್ಟೇಕ್ಸ್ ಮಾಡಿದೆ, ಎಲ್ಲಿಂದ ನಾನು ಕರೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇವಾಗ ಗಂಭೀರ್ ಕೋಚು ಒಂದು ಸ್ವಲ್ಪ ಜಾಸ್ತಿ ಅವ್ರ ಹತ್ರ ಇಂಡಲ್ಜ್ ಆಗಬೇಕು. ಆಮೇಲೆ ಕಾಮ್ ಮಾಡಬೇಕು ಆದಷ್ಟು. ನೀನು ಬಡಿ ಯಾವಾಗೂ ನಡೆಯಲ್ಲ, ಸ್ವಲ್ಪ ಪ್ಲ್ಯಾನಿಂಗ್ ಮಾಡಬೇಕು. ಈಗ ನಮ್ಮವ್ರು ತೊಗೊಂಡ್ರೆ, ಇವಾಗ ನಾನೇ ಆ್ಯಸ್ ಎ ಕ್ರಿಕೆಟ್ ಫ್ಯಾನು
ಡ್ರಾವಿಡ್ಡು ಏನಕ್ಕೆ ಆ ಸ್ಥಾನದಲ್ಲಿದ್ದರು, ಅದೊಂದು ಇನ್ಪುಟ್ಸ್ ತಗೊಳ್ಳಿ, ಏನು ತಪ್ಪೇನಿಲ್ವಲ್ಲ. ಅವರು ಹೌದು 100%. ಡ್ರಾವಿಡ್ ಅವ್ರು ಹೆಂಗೆ ಆಡಿದ್ರು, ಹೆಂಗೆ ಕ್ಯಾಪ್ಟನ್ಸಿ ಕೋಚಿಂಗ್ ಮಾಡಿದ್ರು, ಇನ್ಪುಟ್ಸ್ ತಗೊಳ್ಳಿ, ಏನು ತಪ್ಪೇನಿಲ್ವಲ್ಲ. ಅವ್ರ ಸೀನಿಯರಿಟಿ ಮುಂದೆ ಇವಾಗ ಡ್ರಾವಿಡ್ ಆದಮೇಲೆ ಗಂಭೀರ್ ಬಂದಿದ್ದು. ಹೌದು. ಆಮೇಲೆ ಒಳ್ಳೆ ಬೌಲಿಂಗ್ ಕೋಚ್ ಇದ್ದಾರೆ, ಮಾರ್ನಿಂಗ್ ಮಾರ್ಕಲ್ಲಿದ್ದಾರೆ. ಯಾಕೆ ಇಂಡಿಯಾದವ್ರಿಗೆ ಒಳ್ಳೆ ಇದಿದೆ, ಬಟ್ ಏನಂದರೆ ಅದೇ ಕಮ್ಬ್ಯಾಕ್ ಬಂದು ನಾಳೆ ಗೊತ್ತಾಗತ್ತೆ ಏನು ಅಂತ. ಈಗಿರೋ ಟೀಮಲ್ಲಿ ಪೊಟೆನ್ಷಿಯಲ್ ಇದೆ, ಬಟ್ ಏನಂದ್ರೆ ಅದ್ರ ತಕ್ಕಂಗೆ ಪ್ರದರ್ಶನ ಕೊಡ್ತಾ ಇಲ್ಲ. 100%. ಇಡೀ ಟೂರ್ನಮೆಂಟ್ ನೋಡ್ಕೊ ಬಂದಿದ್ದೀವಿ ನಾವು. ಇಡೀ ಟೂರ್ನಮೆಂಟ್ ಅಲ್ಲಿ ನಮೀಬಿಯಾ ಒಂದು ಹೊರತುಪಡಿಸಿದ್ರೆ ಬೇರೆ ಯಾವ ಟೀಮ್ ಮೇಲೂ ಕೂಡ ಭಾರತ ತಂಡ ಏನಿದೆ ಅದು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ತೋರಿಸಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಮೇಲೆ ನೀವು ನೋಡ್ಬೋದು, ಪಾಕಿಸ್ತಾನ ಮೇಲೆ ಕೂಡ ಇಶಾನ್ ಕಿಶನ್ ಒಬ್ರದ್ದು ಏಕಾಂಗಿ ಪ್ರದರ್ಶನ ಅದು. ಮತ್ತೆ ಬೌಲರ್ಸ್ ಕಡೆಯಿಂದ ಗೆದ್ದಿದ್ದು, ಅದೇನು ಇಂಡಿಯಾ ಡಾಮಿನೇಟ್ ಮಾಡಿ ಗೆದ್ದು ಅನ್ನೋದೇನಿಲ್ಲ. ಕರೆಕ್ಟೇ, ಬಟ್ ನೋಡಿ ಅವತ್ತು ಬೌಲಿಂಗ್ ಹೆಂಗಿತ್ತು, ಹೌದು ತುಂಬಾ ಅದ್ಭುತವಾಗಿತ್ತು. ಹೆಂಗಿತ್ತು ನೋಡಿ, ನಿಮ್ಗೆ ನೋಡೋಕ್ಕೆ ಖುಷಿ ಆಗ್ತಾ ಇತ್ತು. ಅವ್ರು ಆಡೋದಕ್ಕೆ ಬದಲಾಡ್ತಾ ಇದ್ರು. ಆ ಲೈನಲ್ಲಿ ನಿಂತಾಗಲಿ, ಆ ಪೇಸ್ ಕಟ್ ಆಫ್ ಆಗಲಿ, ಬೌಲಿಂಗ್ ಮಾಡೋದು ಅವೇದಿ ಆಫ್ ಸ್ಟಂಪ್ ಆಗಲಿ, ಫೀಲ್ಡ್ ಪ್ಲೇಸ್ಮೆಂಟ್ ಆಗಲಿ, ಅವ್ರಿಗೆ ಮೇಲೆತ್ತಿದ್ರೆ ಕ್ಯಾಚೆ. ಇನ್ನೊಂದು ವಿಶೇಷ ಏನಂದ್ರೆ ಅವರು ಪಾಕಿಸ್ತಾನದವರು ವರ್ಲ್ಡ್ ಕಪ್ಪಿಗೆ ಬರೋ ಮೊದಲೇ ಅವ್ರು ಮಾನಸಿಕವಾಗಿ ಸೋತ್ಬಿಟ್ಟಿದ್ರು. 100% ಸೋತೋಗಿದ್ರು. ಹೌದು, ಆ ಕಾರಣಕ್ಕೂ ಅದು ಒಂದು ಹೆಲ್ಪ್ ಆಯ್ತು ಇಂಡಿಯಾ. ಈಗ ಅದೇನಂದ್ರೆ ಅವ್ರನ್ನ ಕನ್ಸಿಡರೇ ಮಾಡಂಗಿಲ್ಲ ಇವಾಗ. ಹೌದು, ಬಿಕಾಸ್ ರೈವಲ್ರಿ ಅಂತ ಹೇಳಿ ನಾವು ಪ್ರತಿ ವರ್ಷ ಹೊಡಿತಾನೆ ಇದೀವಿ. ಹೌದು. ಈಗ ಬೆಸ್ಟ್ ಟೀಮು, ಬೆಸ್ಟ್ ಕ್ರಿಕೆಟ್ ಯಾರು ಆಡ್ತಾ ಇದ್ದಾರೆ ಅವ್ರ ಮೇಲೆ ತೋರಿಸ್ಲಿ ಇಂಡಿಯಾ. ಈಗ ಒಂದು ಗೆದ್ದಾಯ್ತು ಪಾಕಿಸ್ತಾನ, ಈಗ ನೆಕ್ಸ್ಟು ಸೌತ್ ಆಫ್ರಿಕಾ. ವೆರಿ ಅನ್ಫಾರ್ಚುನೇಟು, ವರ್ಲ್ಡ್ ಕಪ್ಪಲ್ಲಿ ಯಾವತ್ತು ಇಂಡಿಯಾ ಸೋಲಲ್ಲ ಅಷ್ಟು ಈಸಿಯಾಗೆ. ಚೆನ್ನಾಗಿ ಹೊಡ್ಕೊಂಡು ಬಂದಿದ್ದಾರೆ. ಏನೋ ಅವತ್ತೊಂದು ದಿವಸ ಹಂಗಾಗಿದೆ. ಯಾಕಂದರೆ ಇದೇ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಒಂದು ಮ್ಯಾಚು ಸೋಲ್ದೇನೆ ಎಲ್ಲ ಗೆದ್ದರು. ಕೊನೆಯಲ್ಲಿ ಆಸ್ಟ್ರೇಲಿಯಾ ಗೆದ್ಬಿಟ್ರು ವರ್ಲ್ಡ್ ಕಪ್ಪು. ಸೊ ಇದೊಂದು ದೃಷ್ಟಿಯಾಗಿತ್ತು ಅನಿಸುತ್ತೆ. ಇದಾಗಿದ್ದು ಒಳ್ಳೆಯದು ಅಂದ್ಕೊಳ್ಳೋಣ ನಾವು, ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹೌದು. ಮತ್ತು ಏನಂದರೆ ನಾವು ನಿನ್ನೆ ನೋಡ್ತಾ ಇದ್ದೆ, ವೆಸ್ಟ್ ಇಂಡೀಸ್ದು ಫೀಲ್ಡಿಂಗಲ್ಲಿ ಕ್ಯಾಚಿಂಗು ಪರ್ಸೆಂಟೇಜ್ ನೋಡಿದ್ರೆ 87 ಇದೆ. ಬಟ್ಟು ಇಂಡಿಯಾದ ಫೀಲ್ಡಿಂಗು ಇಡೀ ಟೂರ್ನಮೆಂಟಲ್ಲಿ ಹೇಗಿತ್ತು? ಆ್ಯಾವ್ರೇಜ್ ಆಗಿತ್ತು. ಜಿಂಬಾಬ್ವೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಜಿಂಬಾಬ್ವೆ ಫೀಲ್ಡಿಂಗ್ ಹೇಗಿತ್ತು? ಜಿಂಬಾಬ್ವೆ ಚೆನ್ನಾಗಿತ್ತು, ಬಟ್ ವೆಸ್ಟ್ ಇಂಡೀಸ್ ಮೇಲೆ ತುಂಬ ಅದೊಂದು ಆವ್ರೇಜು ಅಲ್ಲ, ಪೂರೆಸ್ಟ್. ಯಾಕಂದರೆ ನಿಮ್ಗೆ ಹೆಟ್ಮೈರ್ 3 ಸತಿ ಕ್ಯಾಚ್ ಬಿಡ್ತಾರೆ, ಅವರು ಪ್ರೆಷರಲ್ಲಿ ತೊಗೊಂಡಿದ್ರು. ಬಟ್ ಇಂಡಿಯಾ ಕಮ್ಬ್ಯಾಕ್ ಮಾಡಬೇಕು, ಯಾಕಂದರೆ ನಿಮಗೆ ಕ್ಯಾಚಸ್ ವಿನ್ ಮ್ಯಾಚಸ್, ವೆರಿ ಇಂಪಾರ್ಟೆಂಟ್. ನೀವು ಕ್ಯಾಚಸ್ ಬಿಟ್ಟು ನೀವು ಚಾನ್ಸ್ ಕೊಡ್ತೀರಾ ಅಂದರೆ ಅದು ಬ್ಯಾಟ್ಸ್ಮನ್ಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಆಪೋಸಿಷನ್ಗೆ ಹೆಲ್ಪ್ ಆಗುತ್ತೆ. ಮೇಯ್ನ್ ಏನಂದರೆ ಆ ಬೇಸಿಕ್ ಕ್ರಿಕೆಟು ಇಂಡಿಯಾ ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ. ಬಟ್ ಏನಂದರೆ ಆ ಕೋಚಿಂಗ್ ಸ್ಟಾಫ್ ಆಗಲಿ, ಬೌಲರ್ಸ್, ಸೀನಿಯರ್ ಬೌಲರ್ಸ್ ಆಗಲಿ, ಅವರೊಂದು ಸತಿ ಮಾತುಕತೆ ಕೂತ್ಕೊಂಡು ಮೇಯ್ನ್ ಸೆಲೆಕ್ಷನ್ ಮಾಡಬೇಕು. ಆ ಪಿಚ್ಚಿಗೆ ಯಾರು ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಧಾನಕ್ಕೆ ಆಡೋದು ಕಲಿಬೇಕು. ಬರೀ ಹೊಡಿ ಅಂದರೆ ಆಗಲ್ಲ. ಅದು ನಾನು ಹೇಳಿದ್ನಲ್ಲ ನಿಮಗೆ, ಹೊಡಿಯೋಕ್ಕೆ ಹೋಗಿ 2 6 ಹೊಡಿತಾರೆ, 3ನೇದು ಔಟ್ ಆದರೆ ನೀವು ಒಬ್ಬ ಒಬ್ಬ ಬ್ಯಾಟ್ಸ್ಮನಲ್ಲಿ ಸ್ಟಿಕ್ ಆಗಿ ಒಳ್ಳೆಯ ಕ್ರಿಕೆಟ್ ಆಡಬೇಕು ಅಂತ ಎಲ್ಲ ಕಾಯ್ತಾ ಇರ್ತಾರೆ, ಆ ಕೋಚ್ ಆಗಲಿ, ಜೊತೆಗೆ ಇಂಡಿಯಾದವರಾಗಲಿ, ಫ್ಯಾನ್ಸ್ ಆಗಲಿ. ಬಟ್ ಅದನ್ನು ನೀವು ಔಟ್ ಆಗಿಬಿಟ್ಟು ಬಂದರೆ ಹೊಸಬಂಗೆ ಮತ್ತೆ ಕಷ್ಟ ಆಗುತ್ತೆ. ಆಮೇಲೆ ಇಂಡಿಯಾ ಪ್ರೆಷರಲ್ಲಿ ಇದ್ದಾರೆ ಇವಾಗ, ಇಟ್ಸ್ ನಾಟ್ ಈಸಿ. ಈ ಸೆಮಿಸಿ ಹೋಗೋದು ಕೂಡ ತುಂಬ ಈಸಿ ಅಂತೂ ಹೌದು. ನೀವು ನಾಳೆ ಹೊಡಿಬೋದು, ಬಟ್ ವೆಸ್ಟ್ ಇಂಡೀಸ್ ಮೇಲೆ ಅದೇ ಇವಾಗ ಅವರು 50 ಇವರು 50 ಅನ್ಬೋದು. ಯಾಕಂದರೆ ಅವರು ಚಾಂಪಿಯನ್ಸನ್ನೇ, ಅವರು ಸ್ಟ್ರಾಂಗ್ ಆಗೇ ಆಡ್ಕೊಂಡು ಬರ್ತಾರೆ, ಅಷ್ಟು ಈಸಿ ಏನಲ್ಲ. ಬಟ್ ಇಂಡಿಯಾ ನಾಳೆ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಸಾಕು, ಸ್ವಲ್ಪ ಚೆನ್ನಾಗಿ ಆಡಿದ್ರೇ ಇಂಡಿಯಾ ಗೆಲ್ತಾರೆ. ನಾಡಿದ್ದು ತುಂಬ ಚೆನ್ನಾಗಿ ಆಡಬೇಕು, ಒಂದು ಕಾನ್ಫಿಡೆಂಟ್ ಬೇಕು ಅವರಿಗೆ. 100%. ಹೌದು. ಮತ್ತು ಈ ಸೂರ್ಯಕುಮಾರ್ ಯಾದವ್ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ನೋಡಿದ್ರೆ ಅವರು ಸ್ಪಿನ್ ಬೌಲರ್ಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊತಿಲ್ಲ ಅಂತ ಅನ್ಸಲ್ವ ನಿಮಗೆ? ಹೌದು, ಅದು ಯಾಕೋ ಇವಾಗ ಹೊಸ ಬ್ಯಾಟ್ಸ್ಮನ್ನು ಪವರ್ ಪ್ಲೇಯಲ್ಲಿ ಹೊಡಿತಾ ಇರ್ಬೇಕಾದ್ರೆ ಬೌಲಿಂಗ್ ಆಪ್ಷನ್ಸ್ ಇವಾಗ ಹರ್ಷದೀಪ್ಗೆ 2 ಓವರ್ ಮಾಡ್ತಾರೆ, ಬೂಮ್ರಾ 2 ಓವರ್ ಮಾಡ್ತಾರೆ. ಆಮೇಲೆ ನೀವು ಹಾರ್ದಿಕ್ ಪಾಂಡ್ಯಾಗೆ ಮಾಡಿಸ್ತೀರಾ, ಆಮೇಲೆ ಶಿವನ್ ದುಬೆ, ಆಮೇಲೆ ಸ್ಪಿನ್ನರ್ ಬರ್ತಾರೆ. ಇನ್ ಬಿಟ್ವೀನ್ ಯಾಕೆ ಸ್ಪಿನ್ ಹಾಕ್ಬಾರ್ದು? ಹೌದು. ಈಗ ಸೌತ್ ಆಫ್ರಿಕಾ ಏನು ಮಾಡಿದ್ದು, ಪ್ಲಾನಿಂಗ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಓವರೇ ಸ್ಪಿನ್ನು, ಆಮೇಲೆ ಮಾರ್ಕ್ರಮ್ ಅದನ್ನು ಕಂಟಿನ್ಯೂ ಮಾಡಲಿಲ್ಲ, ಒಂದೇ ಓವರ್ ಮಾಡಿದ್ರು. ಅವ್ರಿಗೆ ಬೇಕಾಗಿದ್ದೆ ಇಶಾನ್ ಕಿಶನ್ ವಿಕೆಟ್, ಅದು ಪ್ಲಾನಿಂಗ್ ಇತ್ತು. ಅಂದರೆ ಸಿಂಪಲ್ ಏನಂದರೆ ಮೇನ್ ಬೌಲರ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿರ್ತಾರೆ, ಅದ್ರ ಮಧ್ಯದಲ್ಲಿ ಯಾರೋ ಒಬ್ರು ಈ ತರ ಬೌಲರ್ಗಳು ಬಂದು ಒಂದು ವಿಕೆಟ್ ತಗೊಟ್ಬಿಟ್ರೆ ಸಾಕು. ರೆಗ್ಯುಲರ್ ಬೌಲರ್ಗಿಂತ ಯಾವಾಗೋ ಒಂದ್ಸತಿ ಮಾಡ್ತೀವಲ್ಲ, ಅವ್ರಿಗೆ ಹೊಡೆಯೋದು ಕಷ್ಟ. ಈ ರೆಗ್ಯುಲರ್ಗೆ ಆಡಿ ಅಭ್ಯಾಸ ಇರುತ್ತೆ. ಬಟ್ ಅದೇನೆ ನಾನು ಹೇಳ್ದಂಗೆ ಅಕ್ಷರ್ನ ಫಸ್ಟ್ ಓವರ್ ಮಾಡಿಸೋದಾಗಲಿ, ಇಲ್ಲ ಪವರ್ ಪ್ಲೇಯಲ್ಲಿ ಒಂದು ಸತಿ ಯುಟಿಲೈಸ್ ಮಾಡಿ ವಿಕೆಟ್ಸ್ನ ತೆಗೆಯೋದು ನೋಡಬೇಕು. ನಿಮಗೆ ಈಗ ಅಭಿಷೇಕ್ ಶರ್ಮಾ ಅವ್ರ ಮೇಲೆ ಅತಿಯಾದ ಅವಲಂಬನೆ ಆಗಿತ್ತು ಟೀಮ್ ಇಂಡಿಯಾ. ಬಟ್ 3 ಮ್ಯಾಚ್ ಸೋತಾಗ
ಎಲ್ಲೋ ಒಂದು ಕಡೆ ಯಶಸ್ವಿ ಜೈಸ್ವಾಲ್ ಅಂತ ಆಟಗಾರ ಇರಬೇಕಿತ್ತು ಇಲ್ಲಿ ಅನ್ನೋ ಥರ ಫೀಲ್ ಆಗಿಲ್ವಾ? ಅದು ಇದೆ, ನಾನು ಹೇಳಿದ್ನಲ್ಲ ಸರ್ ನಿಮಗೆ, ಯಂಗ್ಸ್ಟರ್ಸು ಟ್ಯಾಲೆಂಟ್ಸ್ ತುಂಬ ಇದ್ದಾರೆ ಇಂಡಿಯಾದಲ್ಲಿ. ಹೌದು. ಆಮೇಲೆ ನೀವು ಆ ಸ್ಕ್ವಾಡ್ ತೊಗೊಂಡ್ರೆ ನೀವು ಯಾರನ್ನು ಬಿಡಬೇಕು ಯಾರನ್ನು ತೊಗೋಬೇಕು ಅಂತ ನಿಮಗೆ ಗೊತ್ತಾಗಲ್ಲ. 2 ಮ್ಯಾಚ್ ಅವ್ರಿಗೆ ಚಾನ್ಸ್ ಕೊಡಬೇಕು, 2 ಮ್ಯಾಚ್ ಇವ್ರಿಗೆ ಚಾನ್ಸ್ ಕೊಡಬೇಕು. ಈಗ ಅಭಿಷೇಕ್ ಶರ್ಮಾಗೆ ಮೇಯ್ನ್ ಬೇಕಾಗಿರೋದು ಒಂದು 50 ಬೇಕು ಇವಾಗ. ಈಗ 30 ಬಂದ್ರೆ ಸಾಕು, ಅವ್ನಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ. ಹೌದು, ಅಫ್ಕೋರ್ಸ್ ಅವರು ವರ್ಲ್ಡ್ ನಂಬರ್ 1 T20 ಪ್ಲೇಯರ್ ಇದ್ದಾರೆ, ಯಾಕಂದ್ರೆ ಆಚೆಗಿಟ್ಟು ನೋಡಕ್ ಆಗಲ್ಲ. ಹೌದು. ಆದ್ರೂ ಕೂಡ ಕಂಟಿನ್ಯೂಸ್ ರೆಗ್ಯುಲರ್ ಫೇಲ್ ಆದಾಗ ಇನ್ನೊಬ್ಬ ಬ್ಯಾಕಪ್ ಓಪನರು, ಈಗ ಸಂಜು ಸ್ಯಾಮ್ಸನ್ ಕೂಡ ಅವ್ರ ಮೇಲೆ ತುಂಬಾ ನಿರೀಕ್ಷೆಗಳಿತ್ತು, ಆದ್ರೆ ಎಲ್ಲ ಒಂದ್ ಕಡೆ ರೆಗ್ಯುಲರ್ ಆಗಿ ಅವರು ಫೇಲ್ ಆಗ್ತಾ ಹೌದು ಹೌದು ಚಾನ್ಸ್ ಕೊಟ್ಟಿದ್ರು, ಆದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಜೈಸ್ವಾಲು ಒಳ್ಳೆ ಪ್ಲೇಯರೇ, ಬಟ್ ಈಗ ಮೇಯ್ನು ಓಪನಿಂಗ್ ತುಂಬ ಡೈನಾಮಿಕ್ ಆಗಿದೆ. ಇಶಾನ್ ಕಿಶನ್ ಆಗಲಿ, ಅಭಿಷೇಕ್ ಆಗಲಿ ಅಗ್ರೆಸಿವ್ ಇದ್ದಾರೆ, ಒಳ್ಳೆ ಟ್ಯಾಲೆಂಟ್ ಇದೆ. ಮೇಯ್ನ್ ಏನಂದರೆ ಆ ಫಾರ್ಮಿಗೆ ಬರಬೇಕಷ್ಟೇ ಅವರು ಮೇಯ್ನು. ಇವಾಗ ಇಶಾನ್ ಕಿಶನ್ ಬಿಡಿ, ನಾವು ಕಂಪ್ಲೇಂಟ್ ಮಾಡೋಕ್ಕಲ್ಲ, ಒಂದು ಮ್ಯಾಚ್ ಆಡಿಲ್ಲ ಪಾಪ, ಎಲ್ಲ ಮ್ಯಾಚು ಆಡಿದ್ದಾರೆ ಅವರು. ಬಟ್ ಅಭಿಷೇಕ್ ಪ್ರೂವ್ ಮಾಡಬೇಕು. ಆಮೇಲೆ ಸೂರ್ಯಕುಮಾರ್ ಯಾದವ್ USA ಮೇಲೆ ಹೊಡೆದಿದ್ದು ಆ ವಿನ್ನಿಂಗ್ ನಾಕು, ಅದಾದಮೇಲೆ ಮತ್ತೆ ಬಂದಿಲ್ಲ. ಮೊನ್ನೆನೂ ಸೌತ್ ಆಫ್ರಿಕಾ ಮೇಲೆ ಹೊಡಿಬೇಕಾದ್ರೆ ಬಾಟಮ್ ಆಫ್ ದಿ ಬ್ಯಾಟಲ್ ಕ್ಯಾಚ್ ಹೋಯ್ತದು. ಈಗ ಆಲ್ರೆಡಿ ರಿಂಕು ಸಿಂಗ್ ಅವರು ಟೀಮಿಂದ ಬಂದಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ಥರ ಒಂದು ಕಾಂಬಿನೇಷನ್ ಬೇಕು, ಅವ್ರ ಪ್ಲೇಸಲ್ಲಿ ಯಾರನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ನೋಡಿದ್ರು? ಈಗ ನೀವು ಅದೇ ಮಾಡ್ಬೋದಲ್ಲ, ಈಗ ವಾಷಿಂಗ್ಟನ್ ಹಾಕೋಬೋದಲ್ಲ, ಅವನು ಆಲ್ರೌಂಡರ್. ಇವಾಗ ಅವ್ರು ಲಾಸ್ಟ್ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಆಡಿದ್ದಾರೆ. ಈಗ ರಿಂಕು ಸಿಂಗ್ ಇಲ್ಲ ಅಂದರೆ ನೆಕ್ಸ್ಟ್ ಒಂದು ಬ್ಯಾಕಪ್ ಬೇಕಲ್ಲ. ಇವಾಗ ಇಂಡಿಯಾ ಫೇಲ್ ಆಗ್ತಾ ಇರೋದೇ ಬ್ಯಾಟಿಂಗಿಂದ. ಈಗ ಸಂಜು ಸ್ಯಾಮ್ಸನ್ ಅವ್ರನ್ನ ತಂದು ಕೆಳಗಡೆ ಡೌನ್ ದಿ ಆರ್ಡರಲ್ಲಿ ಏನಾದರೂ ಆಡಿಸ್ಬೋದಾ? ಇಲ್ಲ, 2 ಕೀಪರ್ ಆಗತ್ತಲ್ಲ, ಇಶಾನ್ ಕಿಶನ್ ಆಲ್ರೆಡಿ ಇದ್ದಾರಲ್ಲ ಕೀಪಿಂಗ್ಗೆ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಮ್ಯಾಚಲ್ಲೇ ಆಡಿಸ್ಲೇಬೇಕು ಅನ್ನೋ ಒತ್ತಡ ಕೇಳಿ ಬರ್ತಾ ಇದೆ. ಬಿಕಾಸ್ ಏನಂದರೆ ಅಲ್ಲಿ ತಿಲಕ್ ವರ್ಮಾ ಫೇಲ್ ಆಗ್ತಿದ್ದಾರೆ. ಈಗ ಟಾಪ್ ಆರ್ಡರ್ 3 ಜನ ಫೇಲ್, ಏನು ಅದ್ಭುತವಾದ ಫಾರ್ಮಲ್ ಅಂತೂ ಇಲ್ಲ. ಇಶಾನ್ ಕಿಶನ್ ಹೊರತುಪಡಿಸಿದ್ರೆ ಈಗ ಅಭಿಷೇಕ್ ಶರ್ಮಾ ಫೇಲ್ ಆಗ್ತಿದ್ದಾರೆ, ತಿಲಕ್ ವರ್ಮಾ ಫೇಲ್ ಆಗ್ತಿದ್ದಾರೆ, ಸೂರ್ಯಕುಮಾರ್ ಯಾದವ್ ಅಷ್ಟಕ್ಕಷ್ಟೇ ಆಟ ಇದೆ. ಸೊ ಹಂಗಾಗಿ ಸಂಜು ಸ್ಯಾಮ್ಸನ್ ಅವ್ರನ್ನ ಅಲ್ಲಿ ರೀಪ್ಲೇಸ್ ಮಾಡ್ಬೋದಾ, ಅಥವಾ ರಿಂಕು ಜಾಗಕ್ಕೆ ಅವ್ರನ್ನ ರೀಪ್ಲೇಸ್ ಮಾಡ್ಬೋದಾ? ನನ್ನ ಆಪ್ಷನ್ ಕೇಳಿದ್ರೆ ರಿಂಕು ಸಿಂಗ್ ಬದಲು, ಅವರ ಟೀಮಿಂದ ಹೊರಗಡೆ ಹೋಗಿದ್ದಾರೆ, ಅದ್ರ ಬದಲು ನೀವು ವಾಷಿಂಗ್ಟನ್ ತೊಗೊಂಡ್ರೆ ಅವ್ರ ಬೌಲಿಂಗ್ ಆಪ್ಷನ್ನು ಇದೆ, ಬ್ಯಾಟಿಂಗು ಇದೆ. ಸೊ ಅಕಸ್ಮಾತ್ ಏನಾದರೂ ಒಂದು ಡೌನ್ಫಾಲ್ ಆಗಿ ಒಂದು 5-6 ವಿಕೆಟ್ ಹೋಯ್ತು ಅಂದ್ರೇನು ವಾಷಿಂಗ್ಟನ್ ಆಡ್ಕೊಬೋದು. ಆ ಪ್ಲೇಸಲ್ಲಿ ಇವಾಗ ಸಂಜು ಸ್ಯಾಮ್ಸನ್ ತೊಗೊಂಬಂದ್ರೆ ನಿಮಗೆ ಬೌಲಿಂಗ್ ಆಪ್ಷನ್ ಇರಲ್ಲ. ಆಮೇಲೆ ಕ್ಯಾಪ್ಟನ್ಸಿ ಮಾಡ್ಬೇಕಾದ್ರೆ ಅವ್ರು ಈಸಿ ಆಗುತ್ತೆ. ಇವಾಗ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಆರಾಮಾಗಿ ಆಫ್ ಸ್ಪಿನ್ ಮಾಡಬೇಕು ಅಂದರೆ ವಾಷಿಂಗ್ಟನ್ ಇದ್ದಾರೆ, ಅವ್ರನ್ನ ಆರಾಮಾಗಿ ಆಡಿಸ್ಬೋದು. ಸೊ ಅದೊಂದು ಆಪ್ಷನ್ ಇದೆ. ಅದ್ರ ಜೊತೆಗೆ ಅಕ್ಷರ್ ಪಟೇಲು, ಇಬ್ಬರು ಕಾಂಬಿನೇಷನ್ ಸ್ಪಿನ್ಗೆ ಆಗುತ್ತೆ, ವರುಣ್ ಬರ್ತಾರೆ. ಸೊ ನಾಳೆ ಚಪಾಕ್ಗೆ ಅದು ಒಳ್ಳೆ ಐಡಿಯಾ ಮಾಡ್ಬೋದು. ಬಟ್ ತಿಲಕ್ ಜಾಗದಲ್ಲಿ ಏನಾದರೂ ಸಂಜುಗೆ ಅವಕಾಶ ಸಿಗ್ಬೋದಾ ಅಂತ? ಇಲ್ಲ, ಇಟ್ಸ್ ಟೂ ಅರ್ಲಿ ಟು ಸೇ, ಬಿಕಾಸ್ ತಿಲಕ್ ಒಳ್ಳೆ ಪ್ಲೇಯರು. ಸಂಜುಗೆ ಚಾನ್ಸ್ ಕೊಟ್ಟಿದ್ದಾರೆ, ಬಟ್ ಹಿ ಡಿಡ್ಂಟ್ ಪ್ರೂವ್ ಹಿಮ್ಸೆಲ್ಫ್. ನಾಳೆ ನನಗೆ ಅನಿಸ್ದಂಗೆ ತಿಲಕ್ ವರ್ಮಾ ಚೆನ್ನಾಗಿ ಆಡ್ಬೋದು ಅಂತ ಹೋಪ್ ಇದೆ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರು ಅಷ್ಟು ಈಸಿಯಾಗಿ ಸಿಲ್ಲಿ ಶಾಟ್ಗೆ ಔಟ್ ಆಗಲ್ಲ. ಅವೇದಿ ಆಫ್ ಸ್ಟಂಪ್ ಹೊಡಿಬೇಕಾದ್ರೆ ಈಗ ನಿಕ್ಕಾಗಿ ಅದು ಕೀಪರ್ಗೆ ಹೋಯ್ತು. ಆ ಮಿಸ್ಟೇಕ್ಸ್ ಮಾಡಲ್ಲ ಅನ್ಕೊತೀನಿ. ನಾಳೆ ಗ್ಯಾರಂಟಿ ಕಮ್ ಬ್ಯಾಕ್ ಬರ್ತಾರೆ ಅಂತ. ಕಾಂಬಿನೇಷನ್ ಹೇಗಿರ್ಬೋದು ಅನ್ಸುತ್ತೆ ನೆಕ್ಸ್ಟ್ ನಿಮ್ಮ ಪ್ರಕಾರ? ಅಂದ್ರೆ ಯಾವ ತರ ಕಾಂಬಿನೇಷನ್ ಬರಬೇಕು, ಗೆಲ್ಲಲಿಕ್ಕೆ ಅಗತ್ಯವಾದ ಕಾಂಬಿನೇಷನ್ ಯಾವುದು ಅಂತ ಅನ್ಸುತ್ತೆ ನಿಮಗೆ? ಈಗ ಒಂದೇ ಚೇಂಜ್ ಮಾಡ್ಬೋದು. ಇವಾಗ ರಿಂಕು ಸಿಂಗ್ ಹೊರಗಡೆ ಹೋಗಿದ್ದಾರೆ, ವಾಷಿಂಗ್ಟನ್ ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಡೆಪ್ತ್ ಬ್ಯಾಟಿಂಗ್ ಇರುತ್ತೆ ನಿಮಗೆ. ಹರ್ಷದೀಪು ಅದಾದಮೇಲೆ ಬೂಮ್ರಾ ಬರ್ತಾರೆ, 9 ಜನ ಆಡೋರು ಇರ್ತಾರೆ ಅವಾಗ. ಸೊ ಈಸಿ ಆಗುತ್ತೆ, ನಿಮ್ಗೇನು ಪ್ರೆಷರ್ ಅನಿಸಲ್ಲ. 5 ವಿಕೆಟ್ 6 ವಿಕೆಟ್ ಹೋಗಿದ್ರೆ ಕ್ಯಾರಿ ಮಾಡೋಕ್ಕಿದ್ದಾರೆ. ಆಮೇಲೆ ಶಿವಮ್ ದೂಬೆ, ಹಾರ್ದಿಕ್ ಪಾಂಡ್ಯ ತುಂಬ ಹಿಟ್ಟರ್ಸ್ ಇದ್ದಾರೆ. ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಸಾಕು. ಆ ಬೇಸಿಕ್ 30-50 ರನ್ಸ್ ಪಾರ್ಟ್ನರ್ಶಿಪ್ಪು ನಿಮ್ಮ ಸ್ಕೋರ್ ನನಗೆ ಮೂವ್ ಮಾಡುತ್ತೆ. ಆ್ಯಾವ್ರೇಜು 8 ರನ್ಸ್ ಪರ್ ಓವರ್ 9 ರನ್ಸ್ ಪರ್ ಓವರ್ ಇರೋದು 12-13ಗೆ ಹೋದರೆ ಸ್ಕೋರ್ ಮೊತ್ತನೂ ಜಾಸ್ತಿ ಆಗುತ್ತೆ. ಓಕೆ, ಈಗ ಡ್ರೆಸ್ಸಿಂಗ್ ರೂಮ್ ಬಗ್ಗೆ ಮಾತಾಡೋದು, ಅಂದರೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಅಲ್ಲ. ಅಂದರೆ ಈಗ ಈ ಹಿಂದೆ MS ಧೋನಿ ಅವರಿಂದ ಇಲ್ಲಿವರೆಗೂ ಬಂದರು ಒಂದು ಟೀಮಲ್ಲಿ ಕಂಟ್ರೋಲ್ ಅಂತ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಮೊನ್ನೆ ಆಗಿದ್ದೊಂದು ಘಟನೆ ಹೇಗೆ ಅಂದರೆ ಹಾರ್ದಿಕ್ ಪಾಂಡ್ಯ ಮತ್ತು ಕುಲ್ದೀಪ್ ಯಾದವ್ ಅವ್ರ ಮಧ್ಯೆ ಒಂದಷ್ಟು ಮಾತಿನ ಚಕಮಕಿ ಆನ್ ಫೀಲ್ಡಲ್ಲೇ ನಡೆಯುತ್ತೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಅಂತ ಅನ್ಸುತ್ತಾ? ಹೌದು, ಅದಕ್ಕೇ ಇದು ಬಂದು ಒಬ್ಬರೇ ಫೈಟ್ ಮಾಡೋದಲ್ಲ ಕ್ರಿಕೆಟ್ಗೆ. 11 ಜನನೂ ಆಡ್ತಾರೆ. 11 ಜನ ಆಡಿದ್ರೇ ಕ್ರಿಕೆಟ್ ಗೆಲ್ಲಕ್ಕಾಗೋದು. ಅದನ್ನು ಒಂದು ಸ್ವಲ್ಪ ಕುತ್ಕೊಂಡು ಏನೇ ಬೇಸಿಕ್ಸ್ ಇರಲೇನೋ ಅಲ್ಲೇ ಮಾತಾಡಿಕೊಂಡು ಗ್ರೌಂಡಿಗೆ ಬರ್ಬೇಕಾದ್ರೆ ನಮ್ಮ ದೇಶ ಇಂಡಿಯಾ ಚೆನ್ನಾಗಿ ಆಡಿ ಅಷ್ಟೇ ಇರೋದು ಮೈಂಡ್ಸೆಟ್. ಅದೇ ಬೇಕಾಗಿರೋದು. ಈ ಚಿಕ್ಕ ಚಿಕ್ಕ ಜಗಳಗಳು ಕಾಮನಾಗಿ ಬಂದಿರುತ್ತೆ. ಯಾಕಂದರೆ ಇಬ್ಬರೂ ಮೆಚೂರ್ಡ್ ಎನಫ್. ಹಾರ್ದಿಕ್ ಆಗಲಿ ಕುಲ್ದೀಪ್ ಆಗಲಿ ಭಾರತಕ್ಕೆ ತುಂಬ ಚೆನ್ನಾಗಿ ಅವರು ಪ್ರದರ್ಶನ ಮಾಡಿದ್ದಾರೆ. ಅವರ ಸಾಧನೆಗಳು ತುಂಬ ದೊಡ್ಡದು. ಸೊ ಆಗುತ್ತೆ ಕ್ರಿಕೆಟ್ ಅಂದಮೇಲೆ ಮಾಮೂಲಿ. ಇವಾಗ ಗಂಭೀರ್ ಅದನ್ನು ಮಾಡಬೇಕು. ಹಂಗೆ ಅವ್ರಿಗಿಂತ ಗಂಭೀರ್ ಕರೆಕ್ಟಾಗಿ ಕೂಡಿಸಿ
ಅದೇನು ಅಗ್ರೆಸಿವ್ ಮೂಡಿದೆಯೋ ಒಂದು ಸ್ವಲ್ಪ ಹೆಲ್ದಿ ಕಾನ್ವರ್ಸೇಷನ್ ಆಗಲಿ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಆ ಕ್ರಿಕೆಟ್ ಅನ್ನೋದನ್ನು ಇಂಡಿಯಾ ಹೆಂಗೆ ಆಡಿದ್ದಾರೆ ಮತ್ತೆ T20ಗೆ ವಾಪಸ್ ಬರೋ ಥರ ಮಾಡಬೇಕು. ಗಂಭೀರ್ ಚೆನ್ನಾಗಿ ಆಡಬೇಕು. ಅದೇ ನೀವೊಬ್ಬರು ಕ್ರಿಕೆಟ್ ಆಟಗಾರರಾಗಿ ಮತ್ತು ವಿಶ್ಲೇಷಕರಾಗಿ ನೋಡ್ತಾ ಹೋದರೆ ಈ ಇಡೀ ಟೂರ್ನಮೆಂಟು ಮತ್ತು ಈ ಹಿಂದೆ ನಾವು ಟೀಮ್ ಇಂಡಿಯಾನ ನೋಡಿರೋದ್ವೇ, ಇವೆರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಈ ಟೀಮ್ ಬಗ್ಗೆ ತೃಪ್ತಿ ಇದೆ ಅಂತ ಅನ್ಸುತ್ತಾ? ಅಂದರೆ ಈಗ ಈ ಪ್ರದರ್ಶನದ ಮೇಲೆ ನಿಮಗೆ ತೃಪ್ತಿ ಇದೆ ಅಂತ ಅನ್ಸುತ್ತಾ? ನನಗೆ ಇದು ಒಂದು ಮ್ಯಾಚ್ ಸೋತಾದ್ಮೇಲೆ ಇಟ್ಸ್ ಟೂ ಅರ್ಲಿ ಟು ಸೇ. ಯಾಕಂದರೆ ಪ್ರೀವಿಯಸ್ ಆಗಿ ಎಲ್ಲರೂ ಕೊಹ್ಲಿ ಆಗಲಿ, ದ ಗ್ರೇಟ್ ಕೊಹ್ಲಿ, ದ ಗ್ರೇಟ್ ರೋಹಿತ್, ಅವ್ರ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಷ್ಟು ಮ್ಯಾಚ್ಗಳು ಆಡ್ಕೊಂಬಂದಿದ್ದಾರೆ. ಆಮೇಲೆ ಅವ್ರಿಗೆ ಅಂಡರ್ ಪ್ರೆಷರ್ ಆಡೋದು ಗೊತ್ತು. ಇಂಡಿಯಾಗೆ ಎಸ್ಪೆಷಲಿ ಇಲ್ಲಿ ಜೂನಿಯರ್ಸ್ಗೆ ಅಷ್ಟು ಗೊತ್ತಿಲ್ಲ. ಈಗ ಸೀನಿಯರಿಟಿ ನೀವು ತೊಗೋಬೇಕು ಅಂದರೆ ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಅಕ್ಷರ್ ಪಟೇಲು ಅವ್ರ ಹತ್ರ ಕುತ್ಕೊಂಡು ಒಂದು ಸ್ವಲ್ಪ ವಿಮರ್ಶೆ ಮಾಡಿ ನಾವು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ, ಹೆಂಗೆ ಕರೆಕ್ಟ್ ಮಾಡ್ಕೋಬೋದು, ಆ ಕುತ್ಕೊಂಡು ಅನಾಲಿಸಿಸ್ ಮಾಡಬೇಕು. ಈಗ ಆ ಗ್ರೇಟ್ ಕೊಹ್ಲಿ, ರೋಹಿತ್ ಆಗಲಿ ಎಷ್ಟು ಚೆನ್ನಾಗಿ ಅವರು ಹೇಳ್ಕೊಡ್ತಾಯಿದ್ರು, ಹೆಂಗೆ ಮಾಡ್ತಾಯಿದ್ರು. ಆಪೋಸಿಷನ್ನು ನಿಮ್ಮ ಮ್ಯಾಚ್ ಆದಮೇಲೂ ನೀವು ನೋಡಿರ್ಬೋದು, ಹ್ಯಾಂಡ್ ಶೇಕ್ ಮಾಡಿ ಎಲ್ಲ ಹೇಳ್ಕೊಡ್ತಾಯಿದ್ರು. ಆಪೋಸಿಷನ್ನು ಬಂದು ಕೇಳ್ತಾರೆ, ಸರ್ ಹೆಂಗೆ ಆಡಬೇಕು, ಯಾವ ಥರ ಮಾಡಬೇಕು ಅಂತ ಕುತ್ಕೊಂಡು ಹೇಳ್ಕೊಡ್ತಾಯಿದ್ರು. ಇವಾಗ ಮೊನ್ನೆನೂ ನೋಡಿ ಸೂರ್ಯಕುಮಾರ್ ಯಾದವ್ ಯಾರೋ ಟೀಮ್ ಅವ್ರಿಗೆ ಕುತ್ಕೊಂಡು ಅನಾಲಿಸಿಸ್ ಮಾಡಿ ಹೇಳ್ಕೊಡ್ತಾಯಿದ್ರು, ಹಿಂಗಾಡಿ ಹಂಗಾಡಿ ಅಂತ ಅಫ್ಘಾನಿಸ್ತಾನಿ ಪ್ಲೇಯರ್ಸ್ಗೆ. ಸೊ ಹಂಗಿರ್ಬೇಕಾದ್ರೆ ಸೀನಿಯರಿಟಿ ಇದ್ದಾರೆ, ಆಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸೇನೆ. ಬಟ್ ಇದೊಂದು ಮ್ಯಾಚ್ಗೋಸ್ಕರ ಅದೇನಾಗುತ್ತೆ ಅಂದರೆ ಡ್ರೆಸ್ಸಿಂಗ್ ರೂಮ್ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. ಅದರಿಂದ ಆಚೆ ಬರಬೇಕು ಅಂದರೆ ಟೀಮ್ ಕುತ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾ ಕ್ರಿಕೆಟ್ ಆಡಬೇಕಷ್ಟೇ. ಅಲ್ಲ, ನಾನು ಯಾಕೆ ಕೇಳಿದೆ ನಿಮಗೆ ತೃಪ್ತಿ ಇದೆಯಾ ಅನ್ನೋ ಪ್ರಶ್ನೆ ಅಂದರೆ, ಈಗ ಡಾಮಿನೇಟಿಂಗ್ ವಿನ್ ಅಂತ ಯಾವುದು ಕಾಣಿಸ್ಕೊಂಡಿಲ್ಲ ಇಡೀ ಈ ಟೂರ್ನಮೆಂಟಲ್ಲಿ. ಈಗ ನೀವು ಪಾಕಿಸ್ತಾನದ ಮೇಲೂ ಅಷ್ಟೇ ಅದು ಒಂದು 45 ರನ್ ಗೆಲುವು ಹೊರತುಪಡಿಸಿದ್ರೆ, ನಮೀಬಿಯಾ ಮೇಲೆ ಒಂದು ಬಿಗ್ ಮಾರ್ಜಿನ್ ಗೆಲುವು ಬಿಟ್ಟರೆ, ಈಗ ಇವ್ರ ಮೇಲೆ ಕಷ್ಟಪಟ್ಟಿದ್ದಾರೆ. ಯಾರು ನೆದರ್ಲ್ಯಾಂಡ್ ಮೇಲೆ ಕಷ್ಟಪಟ್ಟಿದ್ದಾರೆ, ಅಮೇರಿಕಾದ ಮೇಲೆ ಕಷ್ಟಪಟ್ಟಿದ್ದಾರೆ, USA ಮೇಲೆ. ಹೌದು. ಹಾಗಾಗಿ ಆ ಕಾರಣಕ್ಕೆ ನಾನು ನಿಮಗೆ ಈ ಪ್ರದರ್ಶನ ತೃಪ್ತಿ ಇದೆಯಾ ಅಂತ ಕೇಳ್ತಿದ್ದೀನಿ. ಇಲ್ಲ, ಇಂಡಿಯಾ ಸ್ಟ್ಯಾಂಡರ್ಡ್ಸ್ಗೆ ಅದು ತೃಪ್ತಿ ಕೊಡಲ್ಲ. ಬಟ್ ನಾನು ಹೇಳ್ದಂಗೆ ಆ ಎಕ್ಸ್ಪೀರಿಯನ್ಸ್ ಬರಬೇಕು ಅಂದರೆ ಒಳ್ಳೆ ಕ್ರಿಕೆಟ್ ಆಡಲೇಬೇಕು. ಮೇಯ್ನ್ ಅದೇ ಇರೋದು. ಯಾಕಂದರೆ ಈ ಯಾರನ್ನೇ ನೀವು ಪಬ್ಲಿಕಲ್ಲಿ ಕೇಳಿದ್ರೂ ಅವರು ಅದೇ ಹೇಳೋದು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್, ಸೌತ್ ಆಫ್ರಿಕಾ ಮೇಲೆ ಸೋತೋದ್ವಿ, ಹೆಂಗೆ ಸರ್ ಇದು ಆ ಥರ ಈ ಥರ ಅಂತಾರೆ. ಅದಾಗುತ್ತೆ, ಕ್ರಿಕೆಟಲ್ಲಿ ಒಂದು ಗೆಲುವು ಒಂದು ಸೋಲು ಇದ್ದೇ ಇರುತ್ತೆ. ಬಟ್ ನಿಮ್ಮ ಕಮ್ಬ್ಯಾಕ್ ಏನಿದೆ ಅದು ಇಂಪಾರ್ಟೆಂಟ್. ಸರ್, ಈಗ ಜಿಂಬಾಬ್ವೆ ಮತ್ತು ಭಾರತದ್ದು ತುಂಬ ಕ್ರೂಷಿಯಲ್ ಮ್ಯಾಚು. ಕೊನೆಯದಾಗಿ ಈ ಪಂದ್ಯದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಭಾರತ ಬೇಸಿಕ್ ಕ್ರಿಕೆಟ್ ಆಗಿ ಚೆನ್ನಾಗಿ ಆಡ್ಕೊಂಬಂದರೆ ಗೆಲ್ತಾರೆ. ಐದರ್ ಇಟ್ ಇಸ್ ಬ್ಯಾಟಿಂಗ್, ಬೌಲಿಂಗ್ ಆರ್ ಫೀಲ್ಡಿಂಗ್. ಆಪೋಸಿಷನ್ನು ರೆಡಿಯಾಗಿರ್ತಾರೆ. ಅವರು 50% ರೆಡಿಯಾಗಿದ್ದರೆ ಇವ್ರು 60% ರೆಡಿಯಾಗಿರಬೇಕು. ಸೊ ಬಿಕಾಸ್ ಯಾವುದನ್ನು ಲಿಲಿಯನ್ಸಾಗಿ ತೊಗೊಳಕ್ಕಾಗಲ್ಲ ವರ್ಲ್ಡ್ ಕಪ್ಪಲ್ಲಿ. ಎವ್ರಿ ಒನ್ ಗೆಟ್ಸ್ ಪ್ರಿಪೇರ್ಡ್ ಆ್ಯಂಡ್ ಕಮ್ಸ್ ಟು ಗಮನ್ ಪ್ಲೇ ವರ್ಲ್ಡ್ ಕಪ್ ಇಯರ್. ಸೊ ಇಂಡಿಯಾನು ಏನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅದನ್ನು ರೆಕ್ಟಿಫೈ ಮಾಡಿ ಐ ಹೋಪ್ ಇಂಡಿಯಾ ಪ್ಲೇ ರಿಲಿ ಗುಡ್ ಫಾರ್ ದ ನೆಕ್ಸ್ಟ್ 2 ಮ್ಯಾಚಸ್ ಅಂತ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಭಾರತ ಈ ಬಾರಿನೂ ಕೂಡ ವಿಶ್ವಕಪ್ನ ಗೆಲ್ಲಿ ಹಾಲಿ ಚಾಂಪಿಯನ್ ಆಗಿ ಉಳಿಲಿ ಅನ್ನೋದು ನಿಮ್ಮ ಹಾರೈಕೆ? 100% ಸರ್, ಗೆಲ್ಲಬೇಕು ಅಂತಲೇ ಹಾರೈಕೆ. ಬಟ್ ಕ್ರಿಕೆಟ್ ಅನ್ನೋದು ಸೋಲು ಗೆಲುವು ಇದ್ದೇ ಇರುತ್ತೆ. ಬಟ್ ಹೆಂಗೆ ಕಮ್ಬ್ಯಾಕ್ ಮಾಡ್ತಾರೆ, ಹೆಂಗೆ ಆಡ್ತಾರೆ ನಾಳೆ ಮತ್ತು ವೆಸ್ಟ್ ಇಂಡೀಸ್ ಮೇಲೆ, ಅದು ನೋಡಬೇಕು. ಅದು ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್. ಓಕೆ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಭಾರತ ಸೆಮಿಫೈನಲ್ಗೆ ತಲುಪಬೇಕು ಅಂದರೆ ನಾವು ಜಿಂಬಾಬ್ವೆ ಮೇಲೆ ಯಾವ ರೀತಿಯಾದಂತಹ ಪ್ರದರ್ಶನವನ್ನು ನೀಡಬೇಕು ಮತ್ತು ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಪವನ್ ಸರ್ ಅವ್ರ ಜೊತೆ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಿದ್ದೇವೆ. ಸೊ ಈ ಬಾರಿಯ ವಿಶ್ವಕಪ್ನಲ್ಲಿಯೂ ಕೂಡ ಭಾರತ ತಂಡ ಸೆಮಿಫೈನಲ್ ಮಾತ್ರವಲ್ಲ, ಫೈನಲ್ಗೆ ತಲುಪಿ ಅಲ್ಲಿಯೂ ಕೂಡ ಕಪ್ಪನ್ನು ಗೆದ್ಕೊಂಡು ಬರಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಚರ್ಚೆಗೆ ಪೂರ್ಣ ವಿರಾಮವನ್ನು ಹೇಳುವಂಥ ಸಮಯ. ಸೊ ನಮಸ್ಕಾರ, ಧನ್ಯವಾದಗಳು.